ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ನ ಸಂಸ್ಥಾಪಕರು ಹಾಗೂ ನಮ್ಮ ನೆಚ್ಚಿನ ಗುರುಗಳಾದಂತಹ ಮಹರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರ ದಿವ್ಯ ಚೇತನಕ್ಕೆ ಒಂದು ಸುದೀರ್ಘ ನಮಸ್ಕಾರಗಳನ್ನ ಮಾಡ್ತಾ ನನ್ನ ಮಾತುಗಳನ್ನ ಆರಂಭಿಸ್ತೇನೆ. ಇಂದಿನ ವಿಷಯ ಎಲ್ರಿಗೂ ಕೂಡ ತಿಳಿದಿದೆ, ಆಧ್ಯಾತ್ಮಿಕ ಸೇವೆ. ಪತ್ರಿಜಿ ಅವರು ಏನು ಹೇಳಿದ್ದಾರೆ ಈ ಆಧ್ಯಾತ್ಮಿಕ ಸೇವೆ ಬಗ್ಗೆ ಅಂತ ಅನ್ನೋದನ್ನ ನಿಮ್ಮ ಮುಂದೆ ನಿರೂಪಿಸೋದಿಕ್ಕೆ ನಾನಿವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದೇನೆ. ಪತ್ರಿಜಿ ಅವರ ಪ್ರಕಾರ ಸೇವೆ ಎಂದರೇನು, ಅವರ ಪ್ರಕಾರ ಆಧ್ಯಾತ್ಮಿಕ ಸೇವೆ ಎಂದರೇನು, ಅದನ್ನ ಹೇಗೆ ಮಾಡಬೇಕು, ಮತ್ತೆ ಸೇವೆಗೂ ಕರ್ತವ್ಯಕ್ಕೂ ಇರತಕ್ಕಂಥ ವ್ಯತ್ಯಾಸ ಏನು. ಪತ್ರಿಜಿಯವರು ಆಗಾಗ ಹೇಳ್ತಾ ಇರ್ತಾರೆ, ಮಾಧವ ಸೇವೆಯೇ ಮಾನವ ಸೇವೆ ಅಂತ ಹೇಳಿ. ಹಾಗಾದ್ರೆ ಇದರ ಅರ್ಥ ಏನು? ಮತ್ತೆ ಈ ಒಂದು ಸೇವೆ ಅಂತನ್ನುವ ಒಂದು ಪದದ ಒಂದು ವೈಶಾಲ್ಯತೆ ಅಂದ್ರೆ ಒಂದು ವಿಸ್ತಾರ, ಅದು ನಮ್ಮ PSSM ನ ದೃಷ್ಟಿಕೋನದಲ್ಲಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ನ ಅಡಿಯಲ್ಲಿ ಇರ್ತಕ್ಕಂಥ ಎಲ್ಲ ಧ್ಯಾನಿಗಳಿಗೆ ಮತ್ತೆ ಪಿರಮಿಡ್ ಮಾಸ್ಟರ್ಗಳಿಗೆ ಹೇಗೆ ಅನ್ವಯಿಸುತ್ತೆ, ಯಾವ ತತ್ವ ಸಿದ್ಧಾಂತಗಳನ್ನ ನಾವು ಪ್ರಚುರಪಡಿಸೋದಿಕ್ಕೆ ಒಂದು ಕಮಿಟ್ಮೆಂಟ್ ಅನ್ನ ಕೊಟ್ಟಿದ್ದೀವಿ, ಅಂದ್ರೆ ನಮ್ಮ ಒಂದು ಖಚಿತವಾದ ಒಂದು ನಿರ್ಧಾರದ ಮೂಲಕ ಸಂಕಲ್ಪವನ್ನ ತೊಟ್ಟಿದ್ದೇವೆ, ಅದರೆಲ್ಲವನ್ನು ಕೂಡ ಅದರ ಬಗ್ಗೆ, ಅದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ನಾನು ಇಷ್ಟಪಡ್ತೇನೆ. ವಿಶೇಷತಃ ಪತ್ರಿಜಿಯವರು ಬಹಳ ಚೆನ್ನಾಗಿ ಹೇಳ್ತಾರೆ, ಈ ಜನ್ಮ ನಾವು ಹುಟ್ಟಿ ಬಂದಿರೋದೇ ನಮ್ಮ ಆತ್ಮೋದ್ಧಾರಕ್ಕೆ. ನಮ್ಮ ಆತ್ಮೋದ್ಧಾರದ ದಾರಿಯಲ್ಲಿ ನಾವು ನಡೀತಾ ನಡೀತಾ ಬೇರೆಯವರ ಆತ್ಮೋದ್ಧಾರಕ್ಕೂ ಕೂಡ ನಾವು ಸಹಕಾರವನ್ನ ಕೊಡಬೇಕು, ಸಹಾಯವನ್ನ ಮಾಡಬೇಕು, ನೆರವನ್ನ ನೀಡಬೇಕು. ಅದನ್ನೇ ನಾವು ಸೇವೆ ಅಂತ ಕರಿಬಹುದು ಅಂತ ಹೇಳ್ತಾರೆ. ಬಹಳ ಇದು ನಾನು ಒಬ್ಬ ಸರ್ಕಾರದ ಅಧಿಕಾರಿಯಾಗಿ, ನಿವೃತ್ತ ಅಧಿಕಾರಿಯಾಗಿ ಹೇಳೋದು ಅಂತಂದ್ರೆ, ಗವರ್ಮೆಂಟ್ ಅಲ್ಲಿ ಇದ್ದಾಗ ನಾವು ಗವರ್ಮೆಂಟ್ ಸರ್ವಿಸ್ ನಲ್ಲಿ ಇದ್ದೀನಿ ಅಂತ ಹೇಳ್ತೀವಿ ನಾವು. ಆದ್ರೆ ಇಲ್ಲಿ ಪತ್ರಿ ಸರ್ ಹೇಳ್ತಾರೆ, ಸರ್ವಿಸ್ ನಲ್ಲಿ ಇದ್ದೀನಿ ಅಂತಂದ್ರೆ ನಾವೇನು ಸುಮ್ಮನೆ ಕೆಲಸ ಮಾಡ್ತೀವಾ? ಇಲ್ಲ, ಸಂಬಳವನ್ನ ತೆಗೆದುಕೊಳ್ತೀವಿ. ಹಾಗಾಗಿ ಅದನ್ನ ಸರ್ವಿಸ್ ಅಂತ ಕರೆಯಲ್ಲ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಕೂಡ ನಾವು ಪ್ರತಿಫಲವನ್ನ ನಾವು ಪಡೆಯುವಾಗ ಅದಕ್ಕೆ ಸರ್ವಿಸ್ ಅಂತ ನಾವು ಕರೆಯೋದಿಲ್ಲ, ಅದು ಸೇವೆ ಆಗೋದಿಲ್ಲ. ಅದು ನಮ್ಮ ವೃತ್ತಿ ಆಗತ್ತೆ, ಅದು ನಮ್ಮ ಕೆಲಸವಾಗತ್ತೆ, ಅದೊಂದು ಜಾಬ್ ಆಗತ್ತೆ. ಹಾಗಾಗಿ ಸೇವೆ ಅಂತಂದ್ರೆ ಏನು? ಪತ್ರಿಜಿಯವರ ಪ್ರಕಾರ ಸೇವೆ ಅನ್ನೋ ಪದಕ್ಕೆ ಏನ್ ಅರ್ಥ ಇದೆ ಅಂತಂದ್ರೆ, ಪತ್ರಿಜಿಯವರು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸೇವೆ ಎಂಬ ಪದಕ್ಕೆ ಅತ್ಯಂತ ಗಹನವಾದ ಮತ್ತು ವಿಶಾಲವಾದ ಅರ್ಥವನ್ನ ಹೇಳಿದ್ದಾರೆ. ಆಧ್ಯಾತ್ಮದ ಸೇವೆ ಅಂತ ಅನ್ನೋದೇ ಬೇರೆ, ಸಾಮಾನ್ಯವಾಗಿ ಸೇವೆ ಅಂತ ಅನ್ನೋ ಪದವನ್ನ ನಾವು ಬೇರೆ ರೀತಿಯಲ್ಲಿ ಬಳಸ್ತೇವೆ. ನಾನು ಈ ಎರಡಕ್ಕೂ, ಸೇವೆ ಮತ್ತೆ ಕರ್ತವ್ಯ, ಅಲ್ಲೊಂದು ಇನ್ನೊಂದು ಪದವನ್ನ ಬಳಸಿದ್ದಾರೆ ಪತ್ರಿಜಿಯವರು, ಕರ್ತವ್ಯ ಅಂತ ಅನ್ನೋದು. ಕರ್ತವ್ಯ ಮತ್ತೆ ಸೇವೆ ಇವೆರಡಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತ ಅನ್ನೋದು ಕೂಡ ಬಹಳ ಮುಖ್ಯವಾದ ವಿಚಾರ ಆಗುತ್ತೆ ಇಲ್ಲಿ. ಪತ್ರಿಜಿಯವರ ಪ್ರಕಾರ ಸೇವೆ ಅಂತಂದ್ರೆ ಸ್ವಾರ್ಥವನ್ನು ಮೀರಿ ನಿಲ್ಲುವುದು ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಅಂದ್ರೆ ನಮ್ಮ ಪರಂಪರೆಯಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲಾ ಋಷಿ ಮುನಿಗಳು, ಪ್ರಾಚೀನವಾಗಿ ಇರ್ತಕ್ಕಂಥ ದಾರ್ಶನಿಕರು, ಅವತಾರ ಪುರುಷರು ಎಲ್ಲರೂ ಕೂಡ ಇದನ್ನ ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಈ ಜಗತ್ತಿನಲ್ಲಿ ಹೊಸ ಜ್ಞಾನ ಅಂತ ಅನ್ನೋದು ಯಾವುದು ಇಲ್ವಲ್ಲ. ಇರೋ ಜ್ಞಾನವನ್ನೇ ಬೇರೆ ಬೇರೆ ರೀತಿಯಲ್ಲಿ ಹೇಳಲಾಗಿದೆ. ಅಂದ್ರೆ ಆತ್ಮ ಸಾಕ್ಷಾತ್ಕಾರವನ್ನ ಪಡೆದಿರ್ತಕ್ಕಂಥ ಮಾಸ್ಟರ್ಗಳು, ಅವತಾರ ಪುರುಷರು ಒಂದೊಂದು ರೀತಿಯಲ್ಲಿ ಅವರು ವಿಷಯವನ್ನ ನಿರೂಪಣೆ ಮಾಡಿದ್ದಾರೆ, ಸತ್ಯವನ್ನ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ಆ ಎಲ್ಲ ರೀತಿಯಲ್ಲಿ ಇರ್ತಕ್ಕಂಥ ಸತ್ಯ ಇರೋದು ಒಂದೇ, ಆದ್ರೆ ಅದು ಅವರವರ ದೃಷ್ಟಿಕೋನದಲ್ಲಿ ಅವರು ವಿವರಣೆಯನ್ನ ಕೊಟ್ಟಿದ್ದಾರೆ. ಹಾಗೆ ಪತ್ರಿಜಿಯವರ ಪ್ರಕಾರ ಸೇವೆ ಅಂತಂದ್ರೆ ಸ್ವಾರ್ಥವನ್ನು ಮೀರಿ ನಿಲ್ಲುವುದು ಅಂತ. ಯಾವುದೇ ಕೆಲಸವನ್ನ ಮಾಡಿ, ಯಾವುದೇ ಆಲೋಚನೆಯನ್ನು ಮಾಡಿ, ಮತ್ತೆ ಯಾವುದೇ ರೀತಿಯಾಗಿರ್ಬೋದು, ಅದು ನನ್ನ ಉದ್ಧಾರಕ್ಕೆ ಮಾತ್ರ ಅಂತ ನಾನು ಆಲೋಚನೆ ಮಾಡಿದ್ರೆ, ನನ್ನ ಉದ್ಧಾರಕ್ಕೆ ಮಾತ್ರ ಅಂತ ನಾನು ಕೆಲಸ ಮಾಡಿದ್ರೆ ಅದು ಸ್ವಾರ್ಥ ಆಗುತ್ತೆ, ಅದು ಪರೋಪಕಾರ ಆಗೋದಿಲ್ಲ, ಅದು ಸೇವೆ ಆಗೋದಿಲ್ಲ ಅಂತ. ಹಾಗಾದ್ರೆ ನಾವು ನಮ್ಮ ಕುಟುಂಬಕ್ಕೆ ಮಾಡ್ತೀವಲ್ಲ, ನಾವೇನ್ ದುಡ್ಡು ತಗೊಳಲ್ಲ, ಪ್ರತಿಫಲ ನಿರೀಕ್ಷೆ ಮಾಡಲ್ಲ, ಕುಟುಂಬದ ಸದಸ್ಯರಿಗೆ ನಾವು ಸೇವೆ ಮಾಡ್ತೀವಲ್ಲ ಅಂತ ನಾವು ಹೇಳ್ತೀವಿ. ಪತ್ರಿ ಸರ್ ಅಲ್ಲೂ ಹೇಳ್ತಾರೆ, ಕುಟುಂಬಕ್ಕೆ ಮಾಡತಕ್ಕಂತಹ ಸೇವೆ ಏನಿದೆ ಅದು ಕೂಡ ನಿಜವಾದ ಅರ್ಥದಲ್ಲಿ ಸೇವೆ ಅಲ್ಲ.
ಅದು ಕರ್ತವ್ಯ. ನಮ್ಮ ತಂದೆ ತಾಯಿಗಳನ್ನ ನಾವು ವಯಸ್ಸು ಆದ ನಂತರ ವಯೋವೃದ್ಧರಾಗಿರುವಂತ ಸಂದರ್ಭದಲ್ಲಿ ನೋಡ್ಕೊಳ್ತಕ್ಕಂಥದ್ದು, ಅವರ ಜೀವನದಲ್ಲಿ ಅವರ ಅವಶ್ಯಕತೆಗಳನ್ನ ಪೂರೈಸತಕ್ಕಂಥದ್ದು ಅವರ ಮಕ್ಕಳಾಗಿ ನಮ್ಮ ಕರ್ತವ್ಯ. ಅದು ಸೇವೆ ಅಲ್ಲ. ಅದಕ್ಕೆ ಪ್ರತಿಫಲವನ್ನ ನಾವು ನಿರೀಕ್ಷೆ ಮಾಡಲ್ಲ, ಒಪ್ತೀವಿ. ಆದ್ರೆ ಅದು ಪರೋಪಕಾರವೂ ಅಲ್ವಲ್ಲ. ನಮಗೆ ಅವರು ಸೇವೆ ಮಾಡಿದ್ದಾರೆ ಚಿಕ್ಕಂದಿನಲ್ಲಿ, ತಂದೆ ತಾಯಿಗಳಾಗಿ, ಪೋಷಕರಾಗಿ. ಹಾಗಾಗಿ ನಾವು ಅವರಿಗೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಹಾಗಾದ್ರೆ ಕರ್ತವ್ಯ ಅಂತಂದ್ರೆ ಏನು? ಕರ್ತವ್ಯ ಅಂತಂತಂದ್ರೆ ನಾವು ಯಾವ ಕಾರಣಕ್ಕೂ ಕೂಡ ನಿರ್ಲಕ್ಷಿಸದೆ ನಾವೇ ಮಾಡಬೇಕಾದಂತಹ ಕೆಲಸಗಳೇನಿದೆ ಅದನ್ನ ಕರ್ತವ್ಯ ಅಂತ ಕರಿತೀವಿ. ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಮಾಡಿದ್ರೆ ಮಾಡ್ತೀನಿ, ಬಿಟ್ರೆ ಬಿಡ್ತೀನಿ ಅನ್ನೋ ಹಾಗೆ ಇಲ್ಲ. ಕರ್ತವ್ಯ ಅಂತಂದ್ರೆ ಮಾಡ್ಲೇಬೇಕು. ಅದು ನಮ್ಮ ಹೊಣೆಗಾರಿಕೆಯೂ ಹೌದು. ಈ ಹೊಣೆಗಾರಿಕೆ ಜವಾಬ್ದಾರಿ ಅನ್ನೋದಿದೆಯಲ್ಲ, ಅದು ಸ್ವಲ್ಪ ವ್ಯತ್ಯಾಸ ಇದೆ. ಪದ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ನಾವು. ಕರ್ತವ್ಯ ಅಂತ ಅನ್ನೋದು ನಾನೇ ಮಾಡ್ಬೇಕಾದ್ರೆ, ಹೊಣೆಗಾರಿಕೆ ಜವಾಬ್ದಾರಿ ಅಂತ ಅನ್ನೋದನ್ನ ಆಕೆ ಯಾವುದೋ ಒಂದು ಕೆಲಸವನ್ನ ಮಾಡಿಸಿದ್ರು ಕೂಡ ಆಯ್ತು, ನನ್ನ ಜವಾಬ್ದಾರಿ ಅಲ್ಲಿಗೆ ನಿರ್ವಹಣೆ ಮಾಡ್ದಂಗಾಯ್ತು. ಕೆಲಸ ಆಗುವ ರೀತಿಯಲ್ಲಿ, ಕೆಲಸ ಮುಗಿಸುವ ರೀತಿಯಲ್ಲಿ ನಾನೇ ಮಾಡ್ಬೇಕು ಅಂತಿಲ್ಲ, ಬೇರೆಯವ್ರ ಕೈಯಲ್ಲಿ ಮಾಡಿಸಿದ್ರು ಕೂಡ ಅದು ಹೊಣೆಗಾರಿಕೆ ನಿರ್ವಹಣೆ ಆಗುತ್ತೆ. ಆದ್ರೆ ಕರ್ತವ್ಯಗಳಿದೆಯಲ್ಲ, ಅದು ಖುದ್ದು ನಾವೇ ಮಾಡಬೇಕು. ನಮ್ಮ ಮಕ್ಕಳ ಪೋಷಣೆಯನ್ನ, ಪಾಲನೆಯನ್ನ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಹಿರಿಯರ ಸೇವೆಯನ್ನ ಮಾಡ್ತಕ್ಕಂಥದ್ದು, ನಮ್ಮ ಕುಟುಂಬದ ಸದಸ್ಯರ ಸೇವೆಯನ್ನ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಹಾಗಾಗಿ ಕರ್ತವ್ಯಕ್ಕೂ ಸೇವೆಗೂ ವ್ಯತ್ಯಾಸ ಇದೆ. ಯಾವಾಗ ನಾವು ಸೇವೆ ಅಂತ ಕರಿತೀವಿ, ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಾವು ಇನ್ನೊಬ್ಬರಿಗೆ, ಅಂದ್ರೆ ಕುಟುಂಬದ ಸದಸ್ಯರನ್ನು ಹೊರತುಪಡಿಸಿ ಹೊರೆಯವರಿಗೆ, ಪಕ್ಕದ ಮನೆ ಬಿಟ್ಟು ಇನ್ನೊಂದು ಆ ಕೇರಿಯಲ್ಲಿ ಅವರಿಗೆ, ಊರಿನಲ್ಲಿ ಇರ್ತಕ್ಕಂಥ ನಾಗರಿಕರಿಗೆ ನಮ್ಮ ಸೇವೆಯನ್ನ, ಸಮಯವನ್ನ ಮೀಸಲಿಡ್ತಕ್ಕಂಥದ್ದು, ನಮ್ಮಲ್ಲಿ ಇರ್ತಕ್ಕಂಥ ಹಣವನ್ನ ನೀಡ್ತಕ್ಕಂಥದ್ದು, ಅಥವಾ ನಮಗೆ ಗೊತ್ತಿರ್ತಕ್ಕಂಥ ಜ್ಞಾನವನ್ನ ನೀಡ್ತಕ್ಕಂಥದ್ದು, ಇದು ನಿಜವಾಗ್ಲೂ ಸೇವೆ ಅಂತ ಅನಿಸ್ಕೊಳ್ಳುತ್ತೆ. ಹಾಗಾಗಿ ಪತ್ರಿಜಿಯವರ ಪ್ರಕಾರ ಸೇವೆ ಅಂತಂದ್ರೆ ನಮ್ಮ ಅಹಂಕಾರವನ್ನ ಕರಗಿಸಿಕೊಳ್ಳುವ ಒಂದು ಸಾಧನವೂ ಹೌದು ಅಂತ ಹೇಳ್ತಾರೆ ಪತ್ರಿಜಿ. ಅಂದ್ರೆ ನನ್ನನ್ನ ಹೊರತುಪಡಿಸಿ, ಈಗ ಪತ್ರಿ ಸರ್ ಎಲ್ರಿಗೂ ಹೇಳಿರುವಂತದ್ದೇನು, ಎಲ್ರೂ ಅವ್ರು ಹೇಗೆ ಸಂಬೋಧಿಸ್ತಿದ್ರು ನಿಮ್ಗೆಲ್ಲ ಗೊತ್ತಿದೆ. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಅಂಡ್ ಮೈ ಡಿಯರ್ ಗಾಡ್ಸ್ ಅಂತ ಅವ್ರು ಕರೆಯೋದು. ಅಂದ್ರೆ ಬಹುಶಃ ನಮ್ಮೆಲ್ರಿಗೂ ಕೂಡ ಈ ಮಾತನ್ನ ಎಲ್ರಿಗೂ ಅನ್ವಯಿಸಿ ಕರೆಯೋದಿಕ್ಕೆ, ಸಂಬೋಧಿಸೋದಿಕ್ಕೆ ಹಕ್ಕಿದೆ ಅಂತ ನಾನಾದ್ರೂ ಭಾವಿಸೋದಿಲ್ಲ. ಯಾಕೆಂತಂದ್ರೆ ನಾವಿನ್ನೂ ಕೂಡ ಸಾಧನೆಯ ಮಾರ್ಗದಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು. ಹೆಚ್ಚಂದ್ರೆ ನಾವು ಮೈ ಡಿಯರ್ ಫ್ರೆಂಡ್ಸ್ ಅಂತ ಕರಿಬಹುದು, ಮೈ ಡಿಯರ್ ಮಾಸ್ಟರ್ಸ್ ಅಂತ ಕರಿಬಹುದು, ಮೈ ಡಿಯರ್ ಗಾಡ್ಸ್ ಅಂತ ಕರಿಬೇಕು ಅಂತಂತಂದ್ರೆ ನಾನು ಕೂಡ ಆ ಒಂದು ಹಂತವನ್ನ, ಪತ್ರಿಜಿಯವರ ಹಂತವನ್ನ ತಲುಪಿರ್ಬೇಕು. ಪತ್ರಿಜಿಯವರು ಆತ್ಮ ಸಾಕ್ಷಾತ್ಕಾರವನ್ನ ಪಡೆದಿರ್ತಕ್ಕಂಥ ಮಹಾನ್ ಯೋಗಿಯವರು, ಉನ್ನತವಾದ ಆತ್ಮ. ಅವರು ಈ ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಒಂದು ಸಸ್ಯ ಆಗಿರ್ಬೋದು, ಒಂದು ಪ್ರಾಣಿ ಆಗಿರ್ಬೋದು, ಒಂದು ಪಶು ಪಕ್ಷಿ, ಒಬ್ಬ ಮನುಷ್ಯ, ಎಲ್ಲರನ್ನೂ ಕೂಡ ಸಮಾನವಾಗಿ ನಾವು ಕಾಣಬೇಕು ಅಂತ ಹೇಳಿ ಅವರು ನಮ್ಗೆ ಜ್ಞಾನವನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಕೂಡ ಈ ರೀತಿ ಎಲ್ಲರ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ ಅವರು. ಹಾಗಾಗಿ ನನಗೆ ಅಹಮಿಕೆ, ನನ್ನತನ, ನಾನು ಶ್ರೇಷ್ಠ ಅಂತನ್ನೋ ಒಂದು ಅಹಮ್ಮು, ನಾನತ್ವ ಅಂತ ಅನ್ನೋದಿದ್ದಾಗ ಬಹುಶಃ ನಾವು ಬೇರೆಯವ್ರನ್ನ ಸಮಾನತೆಯಿಂದ ಕಾಣೋದಿಕ್ ಸಾಧ್ಯ ಆಗೋದಿಲ್ಲ. ಅವರಿಗೆ ಸಹಾಯವನ್ನ ಮಾಡುವಂಥದ್ದಾಗ್ಲಿ, ನೆರವನ್ನ ಕೊಡುವಂಥದ್ದಾಗ್ಲಿ, ಸೇವೆಯನ್ನ ಮಾಡುವಂಥದ್ದಾಗ್ಲಿ ಅದು ದೂರದ ಮಾತಾಯ್ತು. ಯಾವ ವ್ಯಕ್ತಿಗೆ ತನ್ನತನ ಅಹಮಿಕೆ ಅಂತ ಅನ್ನೋದಿರುತ್ತೆ, ತಾನೇ ಶ್ರೇಷ್ಠ ಅಂತ ಅನ್ನೋದಿರುತ್ತೆ, ಆತ ಇನ್ನೊಬ್ಬರಿಗೆ ಯಾವ ರೀತಿಯಲ್ಲೂ ಕೂಡ ನೆರವು ಮತ್ತೆ ಸೇವೆಯನ್ನ ಮಾಡೋದು ತುಂಬಾ ಕಷ್ಟಕರವಾಗಿರ್ತಕ್ಕಂಥದ್ದು. ನೆರವು ಅಂತಂತಂದ್ರೆ ಆರ್ಥಿಕವಾಗಿ ನೆರವು ಪ್ರತಿಫಲಾಪೇಕ್ಷೆಯಿಂದ ಮಾಡ್ತಕ್ಕಂಥದ್ದು ಇರುತ್ತೆ. ಇವತ್ತು ಕೊಟ್ಟಿರ್ತೀನಿ ಸಾಲ, ನೆರವು ಮಾಡ್ದಂಗಾಯ್ತು, ಮತ್ತೆ ವಾಪಸ್ ಆತ ಕೊಡಬೇಕು ಅಂತ ಹೇಳಿ ಕಂಡೀಷನಲ್ ಸರ್ವಿಸ್, ಅದು ಕಂಡೀಷನಲ್ ಇದು ಒಂದು ಷರತ್ತುಬದ್ಧವಾದ ಒಂದು ನೆರವು, ಸಹಾಯ. ಆ ರೀತಿ ಷರತ್ತುಬದ್ಧವಾದ ನೆರವು ಅಥವಾ ಸಹಾಯವನ್ನ ಖಂಡಿತವಾಗಲೂ ಕೂಡ ನಾವು ಸೇವೆ ಅಂತ ಹೇಳಿ ಪರಿಗಣಿಸೋದಿಕ್ ಸಾಧ್ಯವೇ ಇಲ್ಲ. ಕುಟುಂಬದ ಸದಸ್ಯರಿಗೆ ಮಾಡಿದಂತಹ ಇಂತಹ ನೆರವು ಮತ್ತೆ ಇದನ್ನ ಸಹಾಯವನ್ನ ನಾವು ಸೇವೆ ಅಂತ ಪರಿಗಣಿಸೋದಿಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಮನುಷ್ಯ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನ ಸುತ್ತಲೂ ಇರುವ ಪರಿಸರ, ಸಮಾಜ ಮತ್ತು ಪ್ರಕೃತಿಯ ಭಾಗವಾಗಿದ್ದಾನೆ. ತನಗಾಗಿ ಬದುಕುವುದು ಸಾಮಾನ್ಯ ಜೀವನವಾದರೆ, ಇತರರ ಬೆಳವಣಿಗೆಗಾಗಿ ಬದುಕೋದಿದೆಯಲ್ಲ ಅದು ಮಹತ್ತರವಾದ ಜೀವನ, ಮಹೋನ್ನತವಾದ ಜೀವನ.
ಅಂತಹ ಜೀವನವನ್ನ ಜೀವಿಸ್ತಕ್ಕಂತ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅತ್ಯಂತ ಶ್ರೇಷ್ಠವಾದ ಮನುಷ್ಯ, ಮಾನವ, ಆತನೇ ನಿಜವಾದ ಮಾಧವ ಅಂತ ಹೇಳ್ತಾರೆ ಪತ್ರಿಜಿಯವರು. ಅಂದ್ರೆ ಪತ್ರಿಜಿಯವರ ಪ್ರಕಾರ ಮಾಧವನ ಸೇವೆ, ನಾವು ದೇವರ ಸೇವೆ ಮಾಡೋದಕ್ಕೆ ಹೋಗ್ತೀವಲ್ವಾ, ದೇವಸ್ಥಾನಗಳಲ್ಲಿ ಮೂರ್ತಿ ಪೂಜೆ ಮಾಡುತ್ತಾ, ಅಲಂಕಾರಗಳನ್ನ ಮಾಡ್ತಾ, ಅಭಿಷೇಕಗಳನ್ನ ಮಾಡ್ತಾ ಸೇವೆ ಮಾಡ್ತಾ ಇದ್ದೀವಿ ಅಥವಾ ಸೇವೆ ಮಾಡಿಸ್ತೀವಿ ನಾವು ಅಂತ, ಅದು ನಿಜವಾದ ಸೇವೆ ಅಲ್ಲ. ನಾವೇನು ಮನುಷ್ಯನ ಒಳಗಡೆ ಇರ್ತಕ್ಕಂಥ ದೈವತ್ವಕ್ಕೆ ನಾವು ಸಹಾಯ ಮಾಡ್ತೀವಿ, ಇನ್ನೊಬ್ಬ ಮನುಷ್ಯನಿಗೆ ಸಹಾಯ ಮಾಡ್ತೀವಿ, ಅದೇ ನಿಜವಾದ ಮಾಧವ ಸೇವೆ. ಮಾಧವ ಸೇವೆ ಅಂತಂದ್ರೆ ಅದು ನಾವೇನು ಮಾನವನಿಗೆ ಮಾಡ್ತೀವಿ ಅದೇ ನಿಜವಾದ ಮಾಧವ ಸೇವೆ. ಮಾಧವ ಸೇವೆಯೇ ಮಾನವ ಸೇವೆ ಅಂತ ಹೇಳ್ತಾರೆ. ನಾವು ದೇವಸ್ಥಾನಗಳಲ್ಲಿ ಮಾಡ್ತಕ್ಕಂಥ ಸೇವೆ ನಿಜವಾದ ಸೇವೆ ಅಲ್ಲ ಅಂತ. ನಾವು ಕೂಡ ದೇವರುಗಳು, ಎಲ್ಲರೂ ಕೂಡ ದೇವರ ಸಮಾನ. ಸಮಾನ ಅಷ್ಟೇ ಅಲ್ಲ, ದೇವರ ಅಂಶಾತ್ಮವೂ ಅಲ್ಲ, ದೇವರುಗಳೇ ಅಂತ ಹೇಳ್ತಾರೆ. ಈ ಒಂದು ಮಾತು, ಪತ್ರಿಜಿಯವರ ಮಾತು ನಮ್ಗೆ ಜೀರ್ಣಿಸ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಏನಪ್ಪಾ ದೇವರು ಅಂತ ಹೇಳ್ತಾರೆ ಇವರು, ನಾವು ಹೇಗೆ ದೇವರು? ಶಂಖಚಕ್ರ ಗದಾಧಾರಿಯಾಗಿರ್ತಕ್ಕಂಥವನು, ದೇವಸ್ಥಾನದಲ್ಲಿ ಇರ್ತಕ್ಕಂಥವನು ದೇವರಲ್ವಾ? ನಾವು ಹುಲು ಮಾನವರು, ನಮ್ಮನ್ನ ಹೇಗೆ ನಾವು ದೇವರು ಅಂದ್ಕೊಳಕ್ಕಾಗತ್ತೆ ಅಂತ ಹೇಳಿ ಅಲ್ಲಿ ಎರಡು ವಾದಗಳಿದೆ. ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಮಹಾನ್ ಶಕ್ತಿ ಚೈತನ್ಯ, ನಮ್ಮ ನಿರೀಕ್ಷೆಗೂ ಮೀರಿ, ನಮ್ಮ ನಿಯಂತ್ರಣಕ್ಕೂ ಮೀರಿ ಇರ್ತಕ್ಕಂಥ ಪ್ರಕೃತಿ ಏನಿದೆ ಅದು ಬಹುದೊಡ್ಡ ಚೈತನ್ಯ, ಅದು ವಿಶ್ವಾತ್ಮಕ ಚೈತನ್ಯ. ಅದನ್ನ ನಾವು ವಿಶ್ವಪ್ರಜ್ಞೆ ಅಂತ ಕರಿತೀವಿ, ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಅಂತ. ಅದರ ಒಂದು ಭಾಗವಾಗಿ ನಾವು ಜೀವಾತ್ಮನ ರೂಪದಲ್ಲಿ ಇಲ್ಲಿ ಇದ್ದೇವೆ. ಅದನ್ನ ನಾವು ಅಂಶಾತ್ಮ ಅಂತ ಕೂಡ ಕರಿತೀವಿ. ಮೇಲೆ ಇರತಕ್ಕಂಥದ್ದು ಬಹಳ ಉನ್ನತವಾದ ಒಂದು ಆತ್ಮ ಅದು. ಅದನ್ನ ನಾವು ಪರಮಾತ್ಮ ಅಂತ ಕರಿತೀವಿ. ಈ ಪರಮಾತ್ಮ ಮತ್ತು ಜೀವಾತ್ಮ ಇವೆರಡಕ್ಕೂ ನಡುವೆ ಇರತಕ್ಕಂಥ ಉಸಿರಾಟದ ಒಂದು ಮಾರ್ಗ ಏನಿದೆ ಅದು ಶಕ್ತಿ ಚೈತನ್ಯದ ವಾಹಕ ನಮ್ಮೊಳಗಡೆ ತರುವಂತದ್ದು. ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ನಾವು ಆತ್ಮಜ್ಞಾನ ಅಂತ ಕರಿತೀವಿ. ಈ ಆತ್ಮಜ್ಞಾನವನ್ನ ನಾನು ಮೊದಲು ತಿಳ್ಕೊಂಡು ಕಲಿತು ಅಭ್ಯಾಸ ಮಾಡಿ ಅನುಭವಕ್ಕೆ ಗಳಿಸ್ಕೊಳ್ತಕ್ಕಂಥದ್ದು ಆಧ್ಯಾತ್ಮ ಪಥದಲ್ಲಿ ಮುನ್ನಡೆತಕ್ಕಂಥ ಒಂದು ಸಾಧನಾ ಮಾರ್ಗ ಆಗುತ್ತೆ. ಈ ಸಾಧನಾ ಮಾರ್ಗದಲ್ಲಿ ಇರತಕ್ಕಂಥ ವಿಷಯ ಜ್ಞಾನವನ್ನ ಅಂದ್ರೆ ಥಿಯರಿ, ಇದನ್ನ ತಿಳ್ಕೊಂಡದ್ದು ನಂತರ ನಾವು ಅದನ್ನ ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕು, ಅದು ಕೂಡ ಒಂದು ಆಧ್ಯಾತ್ಮಿಕ ಸೇವೆ ಅಂತ ಅನ್ಸುತ್ತೆ ಅಂತ. ಅಲ್ಲಿಗೆ ಪತ್ರಿಜಿಯವರ ಪ್ರಕಾರ ಆಧ್ಯಾತ್ಮಿಕ ಸೇವೆ ಅಂತಂತಂದ್ರೆ ಬೇರೆ ಏನೂ ಅಲ್ಲ, ಜ್ಞಾನದಾನವನ್ನ ನಾವು ಬೇರೆಯವರಿಗೆ ಮಾಡಬೇಕು, ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ, ದುಡ್ಡು ಕಾಸು ತೆಗೆದುಕೊಳ್ಳದೆ ಹೇಳ್ಕೊಡ್ಬೇಕು. ಉದಾಹರಣೆಗೇನು, ಪತ್ರಿಸರು ನಮಗೆ ಆನಾಪಾನಸತಿ ಧ್ಯಾನ ವಿಧಾನವನ್ನ ಹೇಳ್ಕೊಟ್ಟಿದ್ದಾರೆ. ಬುದ್ಧನಿಗೆ ಜ್ಞಾನೋದಯ ಆದಂತಹ ಒಂದು ಮಾರ್ಗ ಇದು. ಆನ, ಅಪಾನ, ಸತಿ 3 ಪದಗಳು. ಆನ ಅಂತಂದ್ರೆ ಉಸಿರು ಒಳಗಡೆ ಬರೋದು, ಅಪಾನ ಅಂತಂದ್ರೆ ಉಸಿರು ಹೊರಗಡೆ ಹೋಗ್ತಾ ಇರೋದು, ಸತಿ ಅಂತಂದ್ರೆ ಅದ್ರ ಜೊತೆಗೇ ಇರತಕ್ಕಂಥದ್ದು. ಈ ಒಂದು ಧ್ಯಾನ ವಿಧಾನದಲ್ಲಿ ಮೊದಲನೇ ಬಾರಿಗೆ ಜಾಗತಿಕವಾಗಿ ನಮಗೆ ಇಡೀ ಜಗತ್ತಿಗೆ ಗೊತ್ತಿರೋ ರೀತಿನಲ್ಲಿ ಮಹಾನ್ ಸಾಧಕನಾದಂತ ವ್ಯಕ್ತಿ ಯಾರು ಅಂತಂದ್ರೆ ಬುದ್ಧ. 500 ಜನರ ಬಳಿ ಹೋಗಿ, ಗುರುಗಳ ಬಳಿ ಹೋಗಿ ತನಗೆ ಆತ್ಮ ಸಾಕ್ಷಾತ್ಕಾರದ ಮಾರ್ಗವನ್ನ, ಜ್ಞಾನವನ್ನ, ಆಧ್ಯಾತ್ಮಿಕ ಜ್ಞಾನವನ್ನ ಕೇಳ್ತಾನೆ. ಯಾವ ಮಾರ್ಗದಲ್ಲೂ ಕೂಡ ಆತನಿಗೆ ಸರಿಯಾದ ಉತ್ತರಗಳು ಕೂಡ ಸಿಗಲಿಲ್ಲ, ಪರಿಹಾರಗಳು ಕೂಡ ಸಿಗ್ಲಿಲ್ಲ. ಕೊನೆಗೆ ಒಂದು ಕಡೆ ಕೂತು ತಾನೇ ತನ್ನ ಉಸಿರಾಟವನ್ನ ಗಮನ ಹರಿಸ್ತಾ ಮನಸ್ಸು ಪ್ರಶಾಂತವಾದದ್ದನ್ನ ಅನುಭವಿಸ್ತಾನೆ. ಮತ್ತೆ ಆ ಪ್ರಶಾಂತವಾದ ಮನಸ್ಸು ಇಲ್ಲವಾಗತ್ತೆ ಯಾವುದೋ ಒಂದು ಹಂತದಲ್ಲಿ. ನಿರಂತರವಾಗಿ ತನ್ನ ಅರಿವು ಮತ್ತು ಎಚ್ಚರಿಕೆ ಸ್ಥಿತಿಯಲ್ಲಿ ಇಟ್ಕೊಂಡಿದ್ದಾಗ ಮುಚ್ಚಿದ ಕಣ್ಣುಗಳಿಗೆ ದೃಶ್ಯಗಳನ್ನ ಕಾಡತಕ್ಕಂಥದ್ದು ಅಂದ್ರೆ ವಿಶೇಷ ದರ್ಶನ, ವಿಪಸ್ಸನ ಅನ್ನೋದು ಸಂಭವಿಸುತ್ತೆ. ಆನಾಪಾನಸತಿ ವಿಶೇಷ ದರ್ಶನಕ್ಕೆ ಅವಕಾಶ ಆಗತ್ತೆ. ಇಡೀ ಬೆಳಗಿನ ಜಾವ ಪೂರ್ತಿ ಒಂದೊಂದು ಜಾವಕ್ಕೂ ತನ್ನ ಒಂದೊಂದು ಜನ್ಮಗಳನ್ನ ನೋಡ್ಕೊಳ್ತಾನೆ ಬುದ್ಧ. ತದನಂತರ ಆತ ತನ್ನ ಶಿಷ್ಯರನ್ನ ಹುಡುಕಿ ಸತ್ಯಜ್ಞಾನವನ್ನ, ಆತ್ಮ ಸಾಕ್ಷಾತ್ಕಾರದ ಮಾರ್ಗವನ್ನ ಹೇಳ್ಕೊಡ್ಬೇಕು. ಆ ವಿಧಾನ ಅಂತಂದ್ರೆ ಇದು ಆನಾಪಾನಸತಿ. ಉಸಿರೇ ನಮಗೆ ಮುಕ್ತಿ ಮಾರ್ಗವನ್ನ, ಮೋಕ್ಷ ಮಾರ್ಗವನ್ನ ತೋರಿಸ್ತಕ್ಕಂಥದಕ್ಕೆ ಇರತಕ್ಕಂಥ ವಾಹನ ಅಂತ ಅನ್ನೋದನ್ನ ಹೇಳತಕ್ಕಂಥ ಒಂದು ಸೇವೆಯನ್ನ ಸಾರನಾಥದಿಂದ ಆರಂಭ ಮಾಡ್ತಕ್ಕಂಥದ್ದು ಬುದ್ಧ. ಇದೆಲ್ಲವೂ ಕೂಡ ದಾಖಲೆಯಲ್ಲಿ 2500 ವರ್ಷಗಳಿಂದ ನಿರಂತರವಾಗಿ ನಡೆದು ಬಂದಿದೆ. ಹಾಗಾಗಿ ಬುದ್ಧನನ್ನ ನಾವು ಆದಿಧ್ಯಾನಿ ಅಂತ ಕರಿತೀವಿ. ಇನ್ನೊಂದು ಮುಖ ಇದೆ ನಮ್ಮ ಭಾರತೀಯ ಪರಂಪರೆಯಲ್ಲಿ, ಪ್ರಾಚೀನ ಪರಂಪರೆಯಲ್ಲಿ ಶಿವನನ್ನ ನಾವು ಆದಿಯೋಗಿ ಅಂತ ಕರಿತೇವೆ. ಯಾಕೆ ಅಂತಂದ್ರೆ ಇಡೀ ಜಗತ್ತಿಗೆ ಯೋಗವನ್ನ ಕೊಟ್ಟಂತಹ ಒಂದು ಕೀರ್ತಿ ಸಲ್ಲಬೇಕಾದ್ದು ಶಿವನಿಗೆ.
ಶಿವ ಸದಾ ಧ್ಯಾನಸ್ಥ ಸ್ಥಿತಿಯಲ್ಲಿ ಇರ್ತಾನೆ. ಧ್ಯಾನವನ್ನ ಆತ ಮೊಟ್ಟ ಮೊದಲನೇ ಬಾರಿಗೆ 112 ಶ್ಲೋಕಗಳಲ್ಲಿ 112 ವಿಧಾನಗಳನ್ನ, ಧ್ಯಾನದ ವಿಧಾನಗಳನ್ನ ಹೇಳಿರ್ತಕ್ಕಂಥದ್ದು. ಅದರಲ್ಲಿ ಉಸಿರಾಟದ ಮೇಲೆ ಗಮನ ಹರಿಸಿ ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠ, ಸುಲಭ, ಸರಳ ಮತ್ತೆ ಪರಿಣಾಮಕಾರಿ ಅಂತ ಹೇಳಿ ಬಹಳಷ್ಟು ಜನ ದಾರ್ಶನಿಕರು, ಋಷಿಗಳು, ಋಷಿಮುನಿಗಳು ಸ್ವಯಂ ಅನುಭವಿಸಿ ಅದನ್ನ ಇನ್ನೊಬ್ಬರಿಗೆ ಹೇಳ್ಕೊಟ್ಟಿದ್ದಾರೆ. ಆ ಇನ್ನೊಬ್ಬರಿಗೆ ಹೇಳ್ಕೊಡೋದಿದೆಯಲ್ಲ, ಅದು ನಿಜವಾದ ಆಧ್ಯಾತ್ಮಿಕ ಸೇವೆ. ಈ ರೀತಿಯ ಆಧ್ಯಾತ್ಮಿಕ ಸೇವೆ ಪರಂಪರೆಯಲ್ಲಿ, ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿರೋದ್ರಿಂದ ಅದನ್ನ ನಾವು ನಿಜವಾದ ಅರ್ಥದಲ್ಲಿ ಆಧ್ಯಾತ್ಮಿಕ ಸೇವೆ ಅಂತ ಕರೀಬಹುದು. ಆಧುನಿಕ ಯುಗದಲ್ಲಿ, ಹೊಸ ಯುಗದ ಒಂದು ಆಧ್ಯಾತ್ಮಿಕತೆ ಪದದಲ್ಲಿ ಆಧ್ಯಾತ್ಮಿಕ ಸೇವೆ ಅಂತಂದ್ರೆ ಜ್ಞಾನದಾನ, ಭೌತಿಕವಾಗಿ ಹಸಿವನ್ನು ನೀಗಿಸುವುದು ಅಥವಾ ಆರ್ಥಿಕ ಸಹಾಯ ನೀಡುವುದು ಭೌತಿಕ ಸೇವೆ ಅಂತ ಅನಿಸ್ಕೊಳ್ಳುತ್ತೆ. ನೋಡಿ, ಇಲ್ಲಿ ವ್ಯತ್ಯಾಸ ಏನು? ಫಿಸಿಕಲ್ ಸರ್ವಿಸ್ ಅಂಡ್ ಸ್ಪಿರಿಚುವಲ್ ಸರ್ವಿಸ್ ಅಂತ ಎರಡು ಕಾನ್ಸೆಪ್ಟ್. ಇವತ್ತಿನ ಒಂದು ಸಬ್ಜೆಕ್ಟ್ ಸೇವೆ ಮತ್ತೆ ಸೇವೆಗೂ ಕರ್ತವ್ಯಕ್ಕೂ ಇರೋ ವ್ಯತ್ಯಾಸಗಳೇನು ಅಂತ ನಾವು ತಿಳ್ಕೊಂಡಿದ್ದಾಯ್ತು. ಪತ್ರಿ ಸರ್ ಏನ್ ಹೇಳಿದ್ದಾರೆ ಅದನ್ನು ಕೂಡ ತಿಳ್ಕೊಂಡಿದ್ದಾಯ್ತು. ಈಗ ಆಧ್ಯಾತ್ಮಿಕ ಸೇವೆ ಅಂತಂದ್ರೆ ಏನು? ಜ್ಞಾನದಾನವನ್ನ ಕೊಡ್ತಕ್ಕಂಥದ್ದು, ಅದರಲ್ಲೂ ಕೂಡ ಆತ್ಮಜ್ಞಾನವನ್ನ ಕೊಡ್ತಕ್ಕಂಥದ್ದು. ನಿರ್ದಿಷ್ಟವಾಗಿ ಹೇಳಬೇಕು ಅಂತಂದ್ರೆ ಬೇರೆ ಭೌತಿಕ ವಿಜ್ಞಾನಗಳು, ಫಿಸಿಕ್ಸು, ಸೈನ್ಸು, ಮ್ಯಾಥಮೆಟಿಕ್ಸು, ಕನ್ನಡ ಲ್ಯಾಂಗ್ವೇಜ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಹೇಳ್ಕೊಡ್ತೀವಿ ನಾವು, ಅದು ಕೂಡ ಜ್ಞಾನವೇ. ಆದರೆ ಆ ಜ್ಞಾನ ದಾನ ಇದೆಯಲ್ಲ, ಅದು ಆಧ್ಯಾತ್ಮಿಕ ಸೇವೆಯ ಪರಿವ್ಯಾಪ್ತಿಗೆ ಬರೋದಿಲ್ಲ. ಅದು ಜ್ಞಾನದಾನ ಅಷ್ಟೇನೆ. ಹಾಗಾದ್ರೆ ಆಧ್ಯಾತ್ಮಿಕ ಜ್ಞಾನದಾನ ಅಂತಂದ್ರೆ, ಆಧ್ಯಾತ್ಮಿಕ ಸೇವೆ ಅಂತಂದ್ರೆ ಏನು ಅಂತಂದ್ರೆ ಆತ್ಮಜ್ಞಾನವನ್ನ ನಾವು ಇನ್ನೊಬ್ಬರಿಗೆ ಕಲಿಸಿಕೊಡ್ಬೇಕು, ತಿಳಿಸಿಕೊಡಬೇಕು. ಅದು ಥಿಯರಿ ಅಂಡ್ ಪ್ರಾಕ್ಟೀಸ್ ಎರಡೂ ಇರುತ್ತೆ. ನಾನು ಒಬ್ಬ ಆಚಾರ್ಯನಾಗಿದ್ದಾಗ ಅಂದ್ರೆ ಏನು ಕಲ್ತ್ಕೊಳ್ತೀನಿ ಅದನ್ನ ಆಚರಣೆಯಲ್ಲಿ ಇಟ್ಟವನು ಆಚಾರ್ಯ. ಆಚಾರ್ಯನಾದವನು ಒಬ್ಬ ನಿಜವಾದ ಗುರುವಾಗಿ ಇರ್ತಾನೆ. ನಿಜವಾದ ಗುರುವಿನಿಂದ ನಾವು ಎರಡೂ ಕೂಡ, ಥಿಯರಿ ಅಂಡ್ ಪ್ರಾಕ್ಟೀಸ್ ಎರಡೂ ಕೂಡ ಕಲಿಬಹುದು. ಮತ್ತೆ ಕೇವಲ ಶಿಕ್ಷಕನಾಗಿರ್ತಕ್ಕಂಥವನು, ಪಂಡಿತನಾಗಿರ್ತಕ್ಕಂಥವನು ಆಚಾರ್ಯನಾಗಿ ಇರೋದಿಲ್ಲ. ಆತ ಥಿಯರಿಯನ್ನ, ತತ್ವ ಸಿದ್ಧಾಂತಗಳನ್ನ ಕಲ್ತ್ಕೊಂಡಿರ್ತಾನೆ, ಅದನ್ನಷ್ಟೇ ಜ್ಞಾನದಾನವನ್ನ ಮಾಡ್ತಾ ಇರ್ತಾನೆ. ಒಂದು ಸೇವೆ ಅಂತಾನೂ ಮಾಡಬಹುದು ಅಥವಾ ವೃತ್ತಿ ಅಂತಾನೂ ಮಾಡಬಹುದು. ಪ್ರತಿಫಲಾಪೇಕ್ಷೆ, ಸಂಬಳವನ್ನ ತೆಗೆದುಕೊಳ್ಳದೇನೆ ಈ ಜ್ಞಾನದಾನವನ್ನ ಮಾಡೋದಾದ್ರೆ ಅದು ಸೇವೆಯ ಒಂದು ಪರಿವ್ಯಾಪ್ತಿಗೆ ಬರುತ್ತೆ. ಸಂಬಳ ತೆಗೆದುಕೊಂಡು ನಾನು ಥಿಯರಿ, ಮ್ಯಾಥಮೆಟಿಕ್ಸು, ಸೈನ್ಸು, ಲ್ಯಾಂಗ್ವೇಜಸ್ ಎಲ್ಲ ಹೇಳ್ಕೊಡ್ತೀನಿ ಅಂತಂದ್ರೆ ಅದು ಎಂಪ್ಲಾಯ್ಮೆಂಟ್, ಉದ್ಯೋಗ, ಜಾಬ್ ಅಂತ ಆಗುತ್ತೆ. ಹಾಗಾಗಿ ಈಗ ಈ ಭೌತಿಕ ಸೇವೆ ಬೇರೆ, ಆಧ್ಯಾತ್ಮಿಕ ಸೇವೆ ಬೇರೆ. ಸೊ ಈ ಭೌತಿಕ ಸೇವೆ ಅಂತಂದ್ರೆ ಏನು? ಪತ್ರಿ ಸರ್ ಬಹಳ ಚೆನ್ನಾಗಿ ಒಂದ್ ಕಡೆಗೆ ಉದಾಹರಣೆ ಕೊಡ್ತಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್ ಗೊತ್ತು. ಪತ್ರಿ ಸರ್ ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡ ರೀತಿಯಲ್ಲಿ ಅವರು ರಸ್ತೆ ಪ್ರಯಾಣದ ಮೂಲಕ ಊರೂರು ಸುತ್ತಿ ಬುದ್ಧನ ಆನಾಪಾನ ಸತಿ ಧ್ಯಾನ ವಿಧಾನದ ಸಂದೇಶವನ್ನ ನೀಡಿದ್ದಾರೆ. ಹಾಗೆ ದೇಶ ವಿದೇಶಗಳನ್ನು ಕೂಡ ಸುತ್ತಿದ್ದಾರೆ. ಅವ್ರು ಯಾವತ್ತೂ ಕೂಡ ಪಂಜರದ ಗಿಳಿಯಾಗಿ ಎಲ್ಲೂ ಕೂಡ ಮನೆಯಲ್ಲಿ ಕುಳಿತುಕೊಳ್ಳಿಲ್ಲ. ಅವ್ರು ಹೇಳ್ತಾ ಇದ್ರು, ರಸ್ತೆಗಳೇ ನನ್ನ ಮನೆ ಅಂತ ಹೇಳಿ. ಎಂತ ಅದ್ಭುತವಾದ ಮಾತು! ಅಂದ್ರೆ ರಸ್ತೆಯಲ್ಲಿ ಪ್ರಯಾಣಿಸಿ ಅವರು ಊರಿಂದ ಊರಿಗೆ ಹೋಗಿ ಜಿಜ್ಞಾಸುಗಳಿಗೆ, ಸತ್ಯಜ್ಞಾನವನ್ನ ಹುಡುಕ್ತಕ್ಕಂತ ವ್ಯಕ್ತಿಗಳಿಗೆ ಆನಾಪಾನ ಸತಿ ಧ್ಯಾನದ ಒಂದು ಪರಿಚಯವನ್ನ ಮಾಡಿಸಿ ಅಭ್ಯಾಸವನ್ನ ಮಾಡಿಸ್ತಾ ಇದ್ರು. ಅದು ಅವರ ನಿರಂತರವಾದ ಆಧ್ಯಾತ್ಮಿಕ ಸೇವೆ. ಹಾಗಾಗಿ ಮಹಾನ್ ಸೇವೆಯನ್ನ ಸಲ್ಲಿಸಿ ಅವರು ಇವತ್ತು ತಮ್ಮ ದೇಹ ತ್ಯಾಗವನ್ನು ಮಾಡಿ ದಿವ್ಯ ಚೇತನ ರೂಪದಲ್ಲಿ ನಮಗೆ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳಿಗೂ ಕೂಡ ಅವರು ಇವತ್ತಿಗೂ ಕೂಡ ಸ್ಫೂರ್ತಿದಾಯಕವಾಗಿ ಸೂಕ್ಷ್ಮ ಶರೀರಧಾರಿಯಾಗಿ ಇದ್ದು ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ, ನಮಗೆ ಪ್ರೇರಣೆಯನ್ನ ನೀಡ್ತಾ ಇದ್ದಾರೆ. ಅವರ ಒಂದು ಸ್ಮರಣೆಯನ್ನ ಮಾಡ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತೇನೆ. ಅಂದ್ರೆ ನಾನು ಹೇಳ್ತಾ ಇರ್ತಕ್ಕಂಥ ಪ್ರತಿಯೊಂದು ಮಾತು ಕೂಡ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಹೇಳಿರ್ತಕ್ಕಂಥದ್ದು. ಅವರು ತಮ್ಮ ಮಾರ್ಗಾಯಾಸದ ಪರಿಹಾರಕ್ಕಾಗಿ ಇಡೀ ಅವರ ಒಂದು ಪಾದ ಸೇವೆಯನ್ನ, ಪಾದವನ್ನ ಒತ್ತತಕ್ಕಂತ ಒಂದು ಸೇವೆಯನ್ನ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳು ಮಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ನೀವು ಮಾಡ್ತಾ ಇರೋದೇನು ಅಂತಂತಂದ್ರೆ ಇದೊಂದು ಭೌತಿಕ ಸೇವೆ ಅಂತ ಹೇಳಿ. ಪಕ್ಕದಲ್ಲಿ ಇರೋವನ್ನ ಹಸಿವಾಗ್ತಾ ಇದೆ, ಅದನಿಗೆ ಕರೆದು ತಂದು ಅದನಿಗೆ ಊಟ ಕೊಡುವಂಥದ್ದು, ಒಂದು ಕರುಣೆ ತೋರಿಸ್ತಕ್ಕಂಥದ್ದು, ಅದು ಒಂದು ಸೇವೆಯೇ. ಆದ್ರೆ ಅದು ಭೌತಿಕವಾದ ಸೇವೆ. ಅಲ್ಲಿ ಯಾವುದೇ ಜ್ಞಾನವನ್ನ ಕೊಡ್ತಕ್ಕಂಥದ್ದಿಲ್ಲ. ಈಗ ನಾನು ಆಯಾಸವಾಗಿ ಪ್ರಯಾಣಾಯಾಸದಿಂದ ಬಂದಿದ್ದೇನೆ, ನನ್ನ ರಕ್ತ ಪರಿಚಲನೆ ಕಾಲಿನಿಂದ ದೇಹದಲ್ಲಿ ಆಗ್ಬೇಕು ಅಂತ ಹೇಳಿ ನೀವು ಕಾಲನ್ನ ಒತ್ತುತ್ತಾ ಇದ್ದೀರಿ. ಇದನ್ನ ನಾವು ಭೌತಿಕ ಸೇವೆ ಅಂತ ಕರಿತೀವಿ. ಹೀಗೆ ಪತ್ರಿ ಸರ್ ಅವರು ನಮ್ಗೆ ಹೇಳ್ತಾ ಇದ್ರು.
ಆದ್ರೆ ಮನುಷ್ಯನ ಅಜ್ಞಾನವನ್ನ ಹೋಗಲಾಡಿಸಿ ಅವನನ್ನು ಜ್ಞಾನದತ್ತ ಕೊಂಡೊಯ್ಯೋದಿದೆಯಲ್ಲ, ಅದು ಅತ್ಯಂತ ಶ್ರೇಷ್ಠವಾದ ಆಧ್ಯಾತ್ಮಿಕ ಸೇವೆ ಅಂತ ಹೇಳ್ತಿದ್ರು. ಆಧ್ಯಾತ್ಮಿಕ ಆತ್ಮಜ್ಞಾನವನ್ನ ಕೊಡ್ತಕ್ಕಂಥದ್ದು ಕೇವಲ ಭೌತಿಕ ವಿಜ್ಞಾನವನ್ನ ಹೇಳ್ಕೊತಕ್ಕಂಥದ್ದಲ್ಲ, ಅದು ನಿಜವಾದ ಅತ್ಯಂತ ಶ್ರೇಷ್ಠವಾದ ಆಧ್ಯಾತ್ಮಿಕ ಸೇವೆ. ಪತ್ರಿಜಿಯವರ ಪ್ರಕಾರ ಧ್ಯಾನದ ಬಗ್ಗೆ ತಿಳಿಸ್ಕೊಡುವುದು ಮತ್ತು ಪ್ರತಿಯೊಬ್ಬರನ್ನೂ ಕೂಡ ಧ್ಯಾನಿಗಳನ್ನಾಗಿ ಮಾಡುವುದು ಅತ್ಯುನ್ನತವಾದ ಆಧ್ಯಾತ್ಮಿಕ ಸೇವೆ. ಇದು ಮನುಷ್ಯನಿಗೆ ಮುಕ್ತಿ ಮತ್ತು ಜ್ಞಾನದ ದಾರಿಯನ್ನ ತೋರಿಸ್ತಕ್ಕಂತಹ ಸೇವೆ. ಅದನ್ನೇ ಅವರು ಹೇಳಿದ್ದು ಮಾಧವ ಸೇವೆಯೇ ಮಾನವ ಸೇವೆ ಅಂತ ಹೇಳಿ. ಯಾರು ಮಾಧವ ಇಲ್ಲಿ? ಮಾಧವ ಅಂತಂದ್ರೆ ಶ್ರೀಕೃಷ್ಣ ಅಲ್ಲ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರ್ತಕ್ಕಂಥ ಆ ಜೀವಾತ್ಮನ ಮಾಧವನಿಗೆ ಸಮಾನ. ಅಂಶಾತ್ಮ ಅಷ್ಟೇ ಅಲ್ಲ, ಒಳಗಡೆ ಇರ್ತಕ್ಕಂಥದ್ದು ಆತ್ಮ ಅದು ಸಂಪೂರ್ಣವಾಗಿ ದೇವರೇ. ನಾವು ದೇವರುಗಳೇ ಅಂತ ಹೇಳ್ತಾ ಇದ್ವಿ, ಎಲ್ಲರೂ ಕೂಡ ದೇವರುಗಳೇ. ಹಾಗಾದ್ರೆ ಏನು ಒಬ್ಬೊಬ್ಬ ದೇವರು ಒಂದೊಂದ್ ತರ ಇದಾರಲ್ಲ ಇಲ್ಲಿ ಹೇಗೆ ಅನ್ನೋದು ತರ್ಕಬದ್ಧವಾಗಿ ಇರ್ತಕ್ಕಂಥದ್ದು. ಅದನ್ನೇ ನಾವು ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡಿದ್ರೆ, ನಾವು ಯಾವುದನ್ನ ದೇವರು, ಯಾರನ್ನು ದೇವರು ಅಂದುಕೊಂಡಿದ್ದೀವಿ ಆ ದೇವರು ನಾವು ಅಂದುಕೊಂಡ ರೀತಿಯಲ್ಲಿ ಇಲ್ಲ. ಇಡೀ ವಿಶ್ವದಲ್ಲಿ ಇರ್ತಕ್ಕಂಥ ಮಹಾನ್ ಚೈತನ್ಯ ಎನರ್ಜಿ ಏನಿದೆ, ಸೂಕ್ಷ್ಮ ಶರೀರಧಾರಿಯಾಗಿ ನಾವು ಏನು ಮೇಲಿನಿಂದ ಈ ಭೂಮಿಗೆ ಬಂದಿದ್ದೇವೆ, ಈ ಒಂದು ದೇಹದಲ್ಲಿ, ಭೌತಿಕ ದೇಹದಲ್ಲಿ ನಾವು ನಿವಾಸಿಗಳಾಗಿದ್ದೇವೆ, ದೇಹಿಗಳಾಗಿದ್ದೇವೆ. ಈ ಸೂಕ್ಷ್ಮ ಶರೀರ ಅಂತ ಅನ್ನೋದು ಭೌತಿಕ ಶರೀರದಿಂದ ಹೊರ ಹೋದರೆ ಈ ದೇಹವನ್ನ, ಇದು ದೇಹ ಕೊಡ್ತೋಗ್ಬಿಡುತ್ತೆ. ಅದಕ್ಕೆ ಇದನ್ನ ಸುಟ್ಟಾಕೋದು ಇಲ್ಲ ಅದನ್ನ ಹೂತಾಕೋದು ಇದನ್ನ ಮಾಡ್ತೇವೆ. ಹಾಗಾಗಿ ಎಲ್ಲಿ ತನಕ ಈ ದೇಹದ ಒಳಗಡೆ ಆ ಜೀವಾತ್ಮ ಅಂತ ಅನ್ನೋದು ಆತ್ಮದ ಒಂದು ಅಂಶ ಇರುತ್ತೆ, ಆ ಹೈಯೆಸ್ಟ್ ಎನರ್ಜಿ ಇರುತ್ತೆ, ಅದನ್ನ ನಾವು ದೇವರು ಅಂತ ಕರಿತೀವಿ. ಅದೇ ನಾನು ಅಂತ ಹೇಳಿ. ಶಾಶ್ವತ ಜೀವಿಗಳು ನಾವು, ಮೇಲಿನಿಂದ ಈ ಭೂಮಿಗೆ ಬಂದಿರತಕ್ಕಂಥ ಪ್ರಯಾಣಿಕರು ನಾವು. ಮೇಲಿನಿಂದ ಈ ಭೂಮಿಗೆ ಬಂದಂತಹ ಪ್ರತಿಯೊಬ್ಬ ಪ್ರಯಾಣಿಕನು ಕೂಡ ಈ ಭೂಮಿಯಲ್ಲಿ ಶಾಶ್ವತವಾಗಿರೋದಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ, ಮೇಲಕ್ಕೆ ಮತ್ತೆ ಹೋಗಲೇಬೇಕು. ಇದು ಈ ಭೂಮಿಯ ನಿಯಮ. ಇದೇ ನಿಜವಾದ ಆತ್ಮಜ್ಞಾನದ ಒಂದು ಮೂಲಭೂತವಾದ ಅಂಶ. ಈ ಒಂದು ಆತ್ಮವನ್ನ ನಾವು ಸುಡಲಿಕ್ಕೂ ಸಾಧ್ಯ ಇಲ್ಲ, ಕತ್ತರಿಸಲಿಕ್ಕೂ ಸಾಧ್ಯವಿಲ್ಲ, ನೀರಿನಿಂದ ನೆನೆಸಲಿಕ್ಕೂ ಸಾಧ್ಯವಿಲ್ಲ. ಮತ್ತೆ ಈ ಆತ್ಮ ಲೋಕಾನುಲೋಕಕ್ಕೆ ಸಂಚಾರವನ್ನ ಮಾಡುತ್ತೆ. ಕಲ್ಲು, ಮಣ್ಣು, ನೀರು, ಬೆಟ್ಟ ಗುಡ್ಡಗಳ ಒಳಗಡೆ ಪ್ರಯಾಣ ಮಾಡುತ್ತೆ. ಇದು ಸತ್ಯವಾದ ಒಂದು ವಿಚಾರ ಅಂತ ಅನ್ನೋದನ್ನ ಸ್ವಯಂ ಅನುಭವದ ಮೂಲಕ ನಾವು ಗಳಿಸ್ಕೊಳ್ತಾ ಇದೆಯಲ್ಲ, ಅದು ನಿಜವಾದ ಅನುಭೂತಿಕ ಜ್ಞಾನ. ಅದು ನಾವು ಅನುಭವವನ್ನ ಬೆಳೆಸ್ಕೊಳ್ಬೇಕು. ಈ ತಿಳುವಳಿಕೆ ಏನಿದೆ ಅದನ್ನ ಇನ್ನೊಬ್ರಿಗೆ ನಾವೇನ್ ಕೊಡ್ತೀವಿ, ನೋಡಪ್ಪ ನಾವು ಕೇವಲ ಈ ತರ ಹುಟ್ಟಿ ತಿಂದು ಉಂಡು ಮಲಗ್ಲಿಕ್ಕೆ ಬಂದಿಲ್ಲ, ಏನೋ ಒಂದು ಸಾಧನೆಯನ್ನ ಮಾಡಕ್ ಬಂದಿದೀವಿ. ನಮ್ಮ ಸಾಧನೆ ಏನು ಮಾಡ್ಬೇಕು, ನಾವು ನಮ್ಮ ಜೀವನದ ವಿನ್ಯಾಸ ಏನು ಅಂತ ನಾವು ತಿಳ್ಕೊಂಡು ಆ ಪ್ರಕಾರವಾಗಿ ನಡೆಯೋದಿಕ್ಕೆ ಧ್ಯಾನವನ್ನ ಮೊದಲು ಮಾಡ್ಬೇಕು, ನಾವು ಆರಂಭಿಸ್ಬೇಕು ಅಂತ ನಾವು ಏನು ಜ್ಞಾನವನ್ನ ಕೊಡ್ತೀವಿ ಅದು ಆತ್ಮಜ್ಞಾನವಾಗಿ ಪರಿವರ್ತನೆ ಆಗುತ್ತೆ ಮುಂದಕ್ಕೆ. ಹಾಗಾಗಿ ಅಂತಹ ಸೇವೆಯನ್ನ ನಿಜವಾಗ್ಲೂ ಕೂಡ ಪತ್ರಿಜಿಯವರು ಆಧ್ಯಾತ್ಮಿಕ ಸೇವೆ ಅಂತ ಕರೀತಾರೆ. ಅಂತಹ ಆಧ್ಯಾತ್ಮಿಕ ಸೇವೆಯನ್ನ ನಾವು ನಿರಂತರವಾಗಿ ನಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಮಾಡ್ತಾ ಇರ್ಬೇಕು. ಅಯ್ಯೋ, ನಾನು ಆಧ್ಯಾತ್ಮಿಕ ಜ್ಞಾನವನ್ನ ಸಂಪೂರ್ಣವಾಗಿ ತಿಳ್ಕೊಂಡಿಲ್ಲ, ಹಾಗಾಗಿ ನಾನು ಹೇಗ್ ಬೇರೆಯವ್ರಿಗೆ ಹೇಳೋದಿಕ್ ಸಾಧ್ಯ ಅನ್ನೋ ಒಂದು ಪರಿಕಲ್ಪನೆ ತುಂಬಾ ಜನ ಕೇಳ್ತಾ ಇರ್ತಾರೆ. ಆಧ್ಯಾತ್ಮಿಕ ಸೇವೆ ಅಂತಂತಂದ್ರೆ ಯಾವಾಗ ಮಾಡುವಂಥದ್ದು? ನಂದೇನು ಮುಗ್ದೇ ಇಲ್ಲ, ನಾನೇನು ಕಲ್ತೇ ಇಲ್ಲ ಅಂತ. ಪತ್ರಿ ಸರ್ ಹೇಳೋದೇನು ಅಂತಂದ್ರೆ, ABCD ಅಂತ ಅನ್ನೋದೇನಿದೆ 26 ಅಕ್ಷರಗಳು ಇರ್ಬೋದು ಅದನ್ನ, ಆದ್ರೆ ನಿನಗೆ ABCD 4 ಅಕ್ಷರ ನೀನ್ ಕಲ್ತಿದೀಯ ಅಲ್ವಾ? ಆತ್ಮಜ್ಞಾನದ ವಿಚಾರದಲ್ಲಿ 4 ಅಕ್ಷರ ಗೊತ್ತಿದೆ ಅಂದ್ರೆ ಅದನ್ನಷ್ಟೇ ಇನ್ನು ಬೇರೆಯವ್ರಿಗೆ ಕಲಿಸ್ಕೊಡು ನೀನು, ಆತನೂ ಕೂಡ ಮುಂದುವರಿಲಿ. ಹೀಗೆ ಜಗತ್ತಿನ ಜ್ಞಾನ ಇವತ್ತು ಮೇಲಿನಿಂದ ಬಂದಿರತಕ್ಕಂಥ ಜ್ಞಾನ, ಇದು ಬ್ರಹ್ಮಾಂಡದಿಂದ ಬಂದಿರತಕ್ಕಂಥ ಜ್ಞಾನ. ಎಲ್ಲರೂ ಕೂಡ ಜನ್ಮ ಜನ್ಮಾಂತರಗಳಿಂದ ನಾವು ನಮ್ಮ ಜ್ಞಾನವನ್ನು ತಂದಿರ್ತೇವೆ. ನಮ್ಮ ಒಳಗಡೆ ಸ್ವಯಂ ಜ್ಞಾನ ಅಂತ ಅನ್ನೋದು, ಆತ್ಮಜ್ಞಾನ ಅಂತ ಅನ್ನೋದು, ಅದು ಒಂದ್ ರೀತಿ ಚಿನ್ನದ ಗಣಿ ಇದ್ದ ಹಾಗೆ ಒಳಗಡೆನೆ ಅದು ಅಡಗಿದೆ. ಅದನ್ನ ಆ ನಿಕ್ಷೇಪವನ್ನ, ಆ ಒಂದು ಭಂಡಾರವನ್ನ ನಮಗೆ ಕೈಗೆ ತೆಗೆದುಕೊಳ್ತಕ್ಕಂತ ಒಂದು ಕೆಲಸ ಧ್ಯಾನದಿಂದ ಸಾಧ್ಯ ಆಗುತ್ತೆ. ಸ್ವಯಂ ಜ್ಞಾನ ಬರುವಂತದ್ದು. ಅದಕ್ಕೋಸ್ಕರ ನಾವು ಧ್ಯಾನಿಗಳಾಗಬೇಕು, ಧ್ಯಾನ ಸಾಧನೆಯನ್ನ ಮಾಡಬೇಕು. ಧ್ಯಾನ ಸಾಧನೆಯನ್ನ ಹೇಳ್ಕೊಡೋದೇ ಒಂದು ಮಹಾನ್ ಆಧ್ಯಾತ್ಮಿಕ ಸೇವೆ ಅಂತ ಹೇಳ್ತಾರೆ. ಇದು ಮಹಾನ್ ಆಧ್ಯಾತ್ಮಿಕ ಸೇವೆ ಅಂತ ಅನ್ನೋದು ನನ್ನ ಒಳಗಡೆಯಿಂದ ಬರಬೇಕು. ನಾನು ಮಾಡ್ಬೇಕಪ್ಪ ಅಂತ ಅನ್ನೋದು ಪ್ರೇರಣೆ ನನಗೆ ಒಳಗಡೆಯಿಂದ ಬರಬೇಕು. ಇಲ್ಲ ನಮ್ಮ ಗುರುಗಳು ನಮಗೆ ಹೇಳ್ಕೊಡ್ಬೇಕು. ನಮ್ಗೆ ಗೊತ್ತಿರಲ್ಲ,
ನಾನು ಇನ್ನೊಬ್ಬರಿಗೆ ಸೇವೆ ಮಾಡ್ಬೇಕು. ಯಾವ ತರ ಸೇವೆ? ಭೌತಿಕ ಸೇವೆ ಮಾಡ್ಬೇಕಾ? ಕೆಲವರಿಗೆ ನಾನು ಇನ್ನೊಬ್ರಿಗೆ ಯಾಕೆ ಮಾಡ್ಬೇಕು, ನಂದೇ ಏನೂ ಇಲ್ಲ, ನನಗೇ ಊಟ ಇಲ್ಲಪ್ಪ, ನಾನು ಇನ್ನೊಬ್ಬನಿಗೆ ಊಟ ಯಾಕೆ ಹಾಕ್ಲಿ? ಭೌತಿಕ ಸೇವೆ ಮಾಡೋದಕ್ಕೆ ನನ್ನ ಹೊಟ್ಟೆ ತುಂಬದ ನಂತರ ನಾನು ಮಾಡ್ತೀನಿ ಇನ್ನೊಬ್ಬರಿಗೆ ಅಂತ ಹೇಳ್ತಾರೆ. ಅದು ಖಂಡಿತ ತ್ಯಾಗ ಆಗೋದಿಲ್ಲ. ತ್ಯಾಗ ಅಂತಂದ್ರೆ ಅರ್ಥ ಬೇರೆನೇ ಇದೆ. ನನಗೆ ಹಸಿವಾಗಿದೆ, ನನಗೆ ಊಟ ಇಲ್ಲದಿದ್ದರೂ ಕೂಡ ಇನ್ನೊಬ್ಬನ ಹಸಿವನ್ನು ನೀಗಿಸೋದಿಕ್ಕೆ ನನ್ನ ಊಟವನ್ನ, ನನಗೆ ಬಂದಿರೋ ಪಾಲಿನ ಆಹಾರವನ್ನ ನಾನು ಕೊಡ್ತೀನಲ್ಲ, ಅದು ನಿಜವಾದ ತ್ಯಾಗ. ಮತ್ತೆ ನನಗಾಗಿ ಮಿಕ್ಕಿದ್ದನ್ನ ಇನ್ನೊಬ್ರು ಕೊಡ್ತೀವಲ್ಲ, ಅದು ದಾನ. ದಾನ, ತ್ಯಾಗ, ಮತ್ತೆ ನಾನು ಮಾಡುವ ಸೇವೆ, ಕರ್ತವ್ಯ ಎಲ್ಲ ಪದಗಳಿಗೂ ಕೂಡ ಆಧ್ಯಾತ್ಮಿಕ ಸೇವೆ ಬೇರೆ 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 ಅರ್ಥಗಳು ಬೇರೆ ಬೇರೆ ಸಂದರ್ಭದಲ್ಲಿ ಇದೆ ಮಾಸ್ಟರ್ಸ್. ಹಾಗಾಗಿ ಇವತ್ತು ನಾವು ಕರ್ತವ್ಯ ಅಂದ್ರೆ ಏನು, ಸೇವೆ ಅಂದ್ರೆ ಏನು, ಕರ್ತವ್ಯಕ್ಕೂ ಸೇವೆಗೂ ವ್ಯತ್ಯಾಸ ಏನು, ಸೇವೆಯಲ್ಲಿ ಭೌತಿಕ ಸೇವೆ ಅಂತಂದ್ರೆ ಏನು, ಆಧ್ಯಾತ್ಮಿಕ ಸೇವೆ ಅಂತಂದ್ರೆ ಏನು, ಎಲ್ಲವನ್ನೂ ಕೂಡ ತಿಳ್ಕೊಂಡ್ವಿ. ಸಾಮಾನ್ಯ ಜ್ಞಾನ ಮತ್ತೆ ವಿಶೇಷ ಜ್ಞಾನ ಏನು ಅಂತಂದ್ರೆ, ಪತ್ರಿಜಿಯವರು ಹೇಳಿರ್ತಕ್ಕಂಥ ಆಧ್ಯಾತ್ಮಿಕ ಸೇವೆಯನ್ನ ನಾವು ಯಾವುದನ್ನ ಆಧ್ಯಾತ್ಮಿಕ ಸೇವೆಯನ್ನ ಯಾವ ಸೇವೆಯನ್ನ ಆಧ್ಯಾತ್ಮಿಕ ಸೇವೆ ಅಂತ ಕರಿತೀವಿ ಅಂತ ಅರ್ಥವನ್ನ ನಾವು ತಿಳ್ಕೊಂಡ್ವಿ. ಈಗ ಬಹಳ ಮುಖ್ಯವಾದ ಒಂದು ಘಟ್ಟ ನಾವು ನೀವೆಲ್ಲ ತಿಳ್ಕೊಳ್ಬೇಕು. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಅಥವಾ ಈ ವಿಡಿಯೋವನ್ನ ನೋಡ್ತಾ ಇರ್ತಕ್ಕಂಥ ಹೊಸ ಧ್ಯಾನಿಗಳು, ಹೊಸ ಪಿರಮಿಡ್ ಮಾಸ್ಟರ್ಗಳು, ಅವರು ತಿಳ್ಕೊಳ್ಬೇಕಾದಂಥದ್ದು ಏನು ಅಂತಂದ್ರೆ, ಆಧ್ಯಾತ್ಮಿಕ ಸೇವೆಯನ್ನ ನಾವು ಹೇಗೆ ಮಾಡಬಹುದು. ಬಹಳ ಮುಖ್ಯವಾಗಿ ಏನು ಅಂದ್ರೆ, ನನ್ಗೆ ಗೊತ್ತಿದೆ, ನಾಲೆಡ್ಜ್ ಇದೆ, ನನಗೆ ಸಾಕು ಬಿಡು ಅಂತ ಇದ್ರೆ ಏನು ಪ್ರಯೋಜನ ಇಲ್ಲ. ಬಹಳ ಜನ ಹೇಳ್ತಾರೆ ನಾಲೆಡ್ಜ್ ಇಸ್ ಪವರ್, ನಾಲೆಡ್ಜ್ ಇಸ್ ಪವರ್ ಅಂತ ಹೇಳ್ತಾರೆ. ಅಂದ್ರೆ ಜ್ಞಾನ ಅನ್ನೋದು ಒಂದು ಮಹಾನ್ ಶಕ್ತಿ ಅಂತ. ಖಂಡಿತ ಇಲ್ಲ. ನನ್ನ ಒಳಗಡೆ 108 ಜ್ಞಾನ ಇದ್ರೆ ಏನ್ ಪ್ರಯೋಜನ? ಆ ಜ್ಞಾನವನ್ನ ನಾವು ಯಾವುದಾದ್ರೂ ಒಂದು ಉಪಯುಕ್ತವಾದ ಒಂದು ಕೆಲಸಕ್ಕೆ, ಒಂದು ಉದ್ದೇಶಕ್ಕೆ ಆ ಜ್ಞಾನವನ್ನ ಬಳಸಿದ್ರೆ ಅದನ್ನ ನಾವು ಅನ್ವಯಿಕ ಜ್ಞಾನ ಅಂತ ಕರಿತೀವಿ, ಅಪ್ಲೈಡ್ ನಾಲೆಡ್ಜ್ ಅಂತ. ಅಪ್ಲಿಕೇಶನ್ ಆಫ್ ನಾಲೆಡ್ಜ್, ನಾಲೆಡ್ಜ್ ಅನ್ನ ನಾವು ಅನ್ವಯಿಸಬೇಕು ಜೀವನಕ್ಕೆ, ಅದನ್ನ ನಾವು ವಿವೇಕ ಅಂತ ಕರಿತೀವಿ. ನಿಜವಾಗ್ಲೂ ವಿಸ್ಡಮ್ ಎಲ್ಲಿದೆ ಅಂತಂದ್ರೆ, ಜ್ಞಾನವನ್ನ ವಿವೇಕವನ್ನಾಗಿ ಪರಿವರ್ತನೆ ಮಾಡಿಕೊಂಡು ಅದನ್ನ ಅನುಷ್ಠಾನಕ್ಕೆ ತಂದಿದ್ದೇ ಆದ್ರೆ, ಇನ್ನೊಬ್ಬರ ಉಪಯೋಗಕ್ಕೆ, ಪರೋಪಕಾರಕ್ಕೆ ಬಳಸಿದ್ದೇ ಆದ್ರೆ ಅದು ನಿಜವಾದ ವಿವೇಕ ಆಗುತ್ತೆ, ಅದು ನಿಜವಾದ ಸೇವೆ ಆಗುತ್ತೆ. ಆಧ್ಯಾತ್ಮಿಕ ಸೇವೆ ಬಗ್ಗೆ ಏನ್ ಮಾಡಬೇಕು ಅಂತ ನಾವು ತಿಳ್ಕೊಂಡು ಸುಮ್ಮನೆ ಇದ್ರೆ ಪ್ರಯೋಜನ ಇಲ್ಲ. ನಾವು ಮಾಡಬೇಕು, ಸೇವೆಯನ್ನ ಇನ್ನೊಬ್ಬರಿಗೆ ಮಾಡಬೇಕು, ಸೇವೆಯನ್ನ ವಿಸ್ತರಿಸಬೇಕು, ಸೇವೆಯನ್ನ ನೀಡಬೇಕು ಅಂತ ಹೇಳ್ತಾರೆ ಪತ್ರಿಜಿ. ಹಾಗಾದ್ರೆ PSSM ನಲ್ಲಿ ನಾವು ಯಾವೆಲ್ಲ ಆಧ್ಯಾತ್ಮಿಕ ಸೇವೆಯನ್ನ ಮಾಡಬಹುದು, ಮಾಡಬೇಕು, ಅಥವಾ ಪಿರಮಿಡ್ ಮಾಸ್ಟರ್ಗಳು, ಸೀನಿಯರ್ಸ್ ಏನನ್ನು ಮಾಡ್ತಾ ಇದ್ದಾರೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳ್ತಕ್ಕಂಥ ಸಮಯ ಈಗ ಬಂದಿದೆ. ಪತ್ರಿಜಿಯವರು ಬಹಳ ಸ್ಪಷ್ಟವಾಗಿ ನಮ್ಗೆ ಹೇಳಿದ್ದಾರೆ, ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಪ್ರಮುಖ ಸೇವೆಗಳ ಪಟ್ಟಿಯನ್ನೇ ಅವರು ಕೊಟ್ಟಿದ್ದಾರೆ ನಮಗೆ. 18 ಮಾರ್ಗದರ್ಶಿ ಸೂತ್ರಗಳನ್ನ ಕೊಟ್ಟಿದ್ದಾರೆ. ಒಬ್ಬ ಪಿರಮಿಡ್ ಮಾಸ್ಟರ್ ಅಂತ ಅನ್ನಿಸ್ಕೋಬೇಕು ಅಂತಂದ್ರೆ ಇದೆಲ್ಲ ಗುಣಲಕ್ಷಣಗಳು ಇರಬೇಕು ಅಂತ ಹೇಳಿ, ಪರಿಪೂರ್ಣವಾದ ಪಿರಮಿಡ್ ಮಾಸ್ಟರ್ನ ಗುಣಲಕ್ಷಣ ಮತ್ತೆ ಅನುಸರಿಸಬೇಕಾದ ಮಾರ್ಗಸೂಚಿಗಳು ಏನು ಅಂತ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಧ್ಯಾನ ಪ್ರಚಾರಕ್ಕೆ ಅವರು ಒತ್ತು ಕೊಡ್ತಾರೆ. ಇದು ಆಧ್ಯಾತ್ಮಿಕ ಸೇವೆಯ ಒಂದು ಪಟ್ಟಿಯಲ್ಲಿ ಬರ್ತಕ್ಕಂಥದ್ದು. ಮೊಟ್ಟ ಮೊದಲನೇ ನಮ್ಮ ಆಧ್ಯಾತ್ಮಿಕ ಸೇವೆಯ ಕರ್ತವ್ಯ, ಆಧ್ಯಾತ್ಮಿಕ ಕರ್ತವ್ಯ ಏನು ಅಂತಂದ್ರೆ ಆನಾಪಾನ ಸತಿ ಧ್ಯಾನ. ಬೇರೆ ಯಾವ ಧ್ಯಾನ ವಿಧಾನನೂ ಅಲ್ಲ, 108 ಇರ್ಬೋದು, ಆದ್ರೆ ಸರಳವಾದ, ಸುಲಭವಾದ, ವೈಜ್ಞಾನಿಕವಾದ ಆನಾಪಾನ ಸತಿ ಧ್ಯಾನ ವಿಧಾನವನ್ನ ಯಾವುದೇ ಜಾತಿ, ಮತ, ಕುಲ, ಪಂಥ, ಬಡವ, ಬಲ್ಲಿದ, ಶ್ರೀಮಂತ, ಕುರುಪಿ, ಸುಂದರಿ, ಸುಂದರ, ಈ ಒಂದು ಯಾವುದೇ ತಾರತಮ್ಯ, ಭೇದ ಭಾವ ಇಲ್ಲದೆ ಎಲ್ಲ ಜನಸಾಮಾನ್ಯರಿಗೂ ಕೂಡ ಧ್ಯಾನವನ್ನ ತಲುಪಿಸ್ತಕ್ಕಂಥದ್ದು, ಆನಾಪಾನ ಧ್ಯಾನ ವಿಧಾನವನ್ನ ಬೆಳೆಸ್ಕೊಡತಕ್ಕಂಥದ್ದು ಒಂದು ಅತಿ ದೊಡ್ಡ ಸೇವೆ, ಆಧ್ಯಾತ್ಮಿಕ ಸೇವೆ ಅಂತ ಹೇಳಿ ಪರಿಗಣಿಸಲಾಗಿದೆ PSSM ನಲ್ಲಿ. ಪತ್ರಿಜಿಯವರು ಹಾಗೆ ಮಾಡಿದ್ದಾರೆ. ಅಂತಹ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಯಾರೇ ಆದರೂ ಕೂಡ ಅವರು ಅತ್ಯಂತ ಶ್ರೇಷ್ಠವಾದ ಮನುಷ್ಯರು, ಮಾನವರು, ದೇವರುಗಳು ಈ ಭೂಮಿಯ ಮೇಲೆ ಅಂತ ಹೇಳಿ ಹೇಳ್ತಾರೆ. ಇನ್ನು ಮುಂದಿನ ಒಂದು ಇದನ್ನ ವಿಚಾರ ಹೇಳೋದಾದ್ರೆ, ಪಿರಮಿಡ್ ಶಕ್ತಿಯನ್ನ
ಅಂದ್ರೆ ಕಾಸ್ಮಿಕ್ ಎನರ್ಜಿಯನ್ನ ಧ್ಯಾನದಲ್ಲಿ ನಾವು ಸ್ವೀಕಾರ ಮಾಡ್ತೀವಿ. ಪಿರಮಿಡ್ ಎನರ್ಜಿಯನ್ನ ಸಂಗ್ರಹಗಾರಗಳನ್ನಾಗಿ ಭಂಡಾಗಾರ ಅಂತ ಹೇಳ್ತಾರೆ ಅವರು. ಅದು ಒಂದು ಭಂಡಾರ. ಅಂತ ಒಂದು ಇದನ್ನ ನಿರ್ಮಾಣವನ್ನ ಮಾಡಿ ಜನಸಾಮಾನ್ಯರನ್ನ ಅದ್ರ ಒಳಗಡೆ ಬಂದು ಕೂರಿಸೋ ರೀತಿ ಮಾಡುವಂಥದ್ದು ಇದೆಯಲ್ಲ, ಅದರಂತ ಬಹುದೊಡ್ಡ ಸೇವೆ ಬೇರೆ ಇನ್ಯಾವುದೂ ಇಲ್ಲ ಅಂತ ಹೇಳ್ತಾರೆ ಪತ್ರಿಜಿಯವರು. ಹಾಗಾಗಿ ಜನರಿಗೆ ನಾವು ಶಕ್ತಿ ಚೈತನ್ಯದ ಒಂದು ಜ್ಞಾನವನ್ನ ತಿಳುವಳಿಕೆ ಕೊಡಬೇಕು. ಆ ಶಕ್ತಿ ಚೈತನ್ಯ ಹೊರಗಿನಿಂದ ಬರ್ತಕ್ಕಂಥ ಕಾಸ್ಮಿಕ್ ಪ್ರಾಣಶಕ್ತಿ ಏನಿದೆ ಅದು ನಮ್ಮ ಜೀವಕ್ಕೆ ಆತ್ಮದ ಬೆಳವಣಿಗೆಗೆ ಹೇಗೆ ಮಹತ್ವ ಹೊಂದಿದೆ, ಅದನ್ನ ಸ್ವೀಕಾರ ಮಾಡೋದು ಹೇಗೆ ಅಂತೇಳಿ ನಾವು ತಿಳುವಳಿಕೆ ಕೊಡಬೇಕು ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಸಹಜವಾಗಿ ನಿದ್ರೆಯಲ್ಲಿ ನಾವು ಕಾಸ್ಮಿಕ್ ಎನರ್ಜಿಯನ್ನ ಪಡಿತಾ ಇದ್ದೇವೆ. ಆದ್ರೆ ಅದನ್ನ ಧ್ಯಾನದ ಮೂಲಕ 3 ಪಟ್ಟು ಹೆಚ್ಚು ಹೇಗೆ ತೆಗೆದುಕೊಳ್ಬೇಕು, ಅದೇ ಧ್ಯಾನವನ್ನ ಪಿರಮಿಡ್ ಒಳಗಡೆ ಮಾಡಿ ಮತ್ತೂ 3 ಪಟ್ಟು ಹೇಗೆ ತಗೊಳ್ಳೋದು ಧ್ಯಾನ, ಇದಕ್ಕೆ ಕಾಸ್ಮಿಕ್ ಎನರ್ಜಿ. ಇದು ಮಹತ್ವವಾದ ಜ್ಞಾನ, ಇದು ಉನ್ನತವಾದ ಜ್ಞಾನ, ಇದು ವೈಜ್ಞಾನಿಕವಾದ ಜ್ಞಾನ, ಅವಶ್ಯಕವಾಗಿ ಪ್ರತಿಯೊಬ್ಬರಿಗೂ ಕೂಡ ತಲುಪಬೇಕಾದಂಥದ್ದು. ಇಂಥದ್ದನ್ನ ನೀವೇನಾದ್ರೂ ಹೇಳ್ಕೊಟ್ಟು ಪಿರಮಿಡ್ಗಳನ್ನ ನಿರ್ಮಾಣ ಮಾಡಿ ಅವರೆಲ್ಲರೂ ಕೂಡ ನೀವು ಧ್ಯಾನಿಗಳನ್ನಾಗಿ ಪರಿವರ್ತನೆ ಮಾಡಿದ್ರೆ ಇನ್ನೂ ಒಂದು ದೊಡ್ಡ ಮಹತ್ವದ ಆಧ್ಯಾತ್ಮಿಕ ಸೇವೆಯನ್ನ ಮಾಡಿದ ಹಾಗಾಗತ್ತೆ ಅಂತ ಹೇಳ್ತಾರೆ. ಹಾಗೆ ಆಧ್ಯಾತ್ಮಿಕ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಬೇರೆ ಬೇರೆ ಮಾರ್ಗಗಳು ಬೇಕಾದಷ್ಟಿದೆ ಅಂತ ಪತ್ರಿಜಿಯವರು ಹೇಳಿದ್ದಾರೆ. ಅದರಲ್ಲಿ ಸ್ವಾಧ್ಯಾಯಕ್ಕೆ ಅನುಕೂಲವಾಗಿರ್ತಕ್ಕಂಥ ಪುಸ್ತಕಗಳನ್ನ ನೀವು ಒಳ್ಳೆ ಪುಸ್ತಕಗಳನ್ನ ಪ್ರಕಟಣೆ ಮಾಡಿ ನಿಮ್ಮ ಅನುಭವಗಳನ್ನ ಬರೆಯಿರಿ ಅಂತ ಹೇಳಿ. ಉದಾಹರಣೆಗೆ ಹೇಳ್ತೀನಿ, ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳು ತಮ್ಮ ಆತ್ಮಚರಿತ್ರೆಗಳನ್ನ ಬರೀತಾರೆ. ಪತ್ರಿ ಸರ್ ಅವರಿಗೆ ನಾನು ಬಹಳ ಸರಿ ಕೇಳಿದ್ದೀನಿ, ಸರ್ ನಾವೆಲ್ಲ ಯಾವ ದೊಡ್ಡ ಮಹಾ ವ್ಯಕ್ತಿಗಳು ಅಂತ ಹೇಳಿ ನಮ್ಮ ಆತ್ಮಚರಿತ್ರೆ ಬರೀಬೇಕು ಅಂತ. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ಸತ್ಯನಾರಾಯಣ್ ನೀವು ಇಡೀ ಕರ್ನಾಟಕನ ಸುತ್ತಿ ನಿಮ್ಮ ಅನುಭವಗಳನ್ನ ಕನ್ನಡ ಭಾಷೆಯಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆಗೋದಿಲ್ಲ. ಹಾಗಾಗಿ ನೀವೇನ್ ಮಾಡ್ಬೇಕು, ನಿಮ್ಮ ಅನುಭವ ಜ್ಞಾನವನ್ನ ಬರವಣಿಗೆನಲ್ಲಿ ಇಟ್ಟು ಒಂದು ಪುಸ್ತಕ ಕೊಟ್ಟು ಆ ಪುಸ್ತಕ ಹೋಗುತ್ತೆ ಮನೆ ಮನೆಗೆ. ಆ ಪುಸ್ತಕದ ಮೂಲಕ ನೀವು ನಿಮ್ಮ ಜೀವನದಲ್ಲಿ ಮಾಡಿದ ಸಾಧನೆಗಳನ್ನ, ನೀವು ದಾಟಿ ಬಂದಿರತಕ್ಕಂತ ಕಷ್ಟ ನಷ್ಟಗಳನ್ನ ಮೀರಿ ಈ ಒಂದು ಹಂತಕ್ಕೆ ಬಂದಿದ್ರಲ್ಲ, ಅದು ಭೌತಿಕವಾಗಿರ್ಬೋದು ಆಧ್ಯಾತ್ಮಿಕವಾಗಿರ್ಬೋದು, ಅದು ಎಲ್ರಿಗೂ ಕೂಡ ಒಂದು ಮಾರ್ಗದರ್ಶನವಾಗುತ್ತೆ. ಹಾಗಾಗಿ ಯು ಹ್ಯಾವ್ ಟು ಪಬ್ಲಿಷ್ ನಾಟ್ ಯುವರ್ ವಿಸಿಟಿಂಗ್ ಕಾರ್ಡ್ ಬಟ್ ಯುವರ್ ವಿಸಿಟಿಂಗ್ ಬುಕ್ ಅಂತ ಹೇಳಿದ್ರು. ಅಂದ್ರೆ ಇದು ಕೂಡ ಒಂದು ಸೇವೆ, ಸಾಹಿತ್ಯದ ಸೇವೆ, ಆಧ್ಯಾತ್ಮಿಕ ಸೇವೆಯನ್ನ, ನನ್ನ ಒಂದು ಅನುಭವಗಳನ್ನ ಸತ್ಸಂಗದಲ್ಲಿ ಸತ್ಯವನ್ನು ತಿಳಿದವರ ಒಂದು ಸಂಘ ಮಾಡೋದೇ ಸತ್ಸಂಗ. ಪತ್ರಿ ಸರ್ ಹೇಳಿರ್ತಕ್ಕಂಥ ಸತ್ಯ ಸಂಗತಿಗಳು ಅದನ್ನ ನಾನು ನಿಮ್ಗೆ ನೀಡ್ತಕ್ಕಂಥದ್ದು, ಅದು ಕೂಡ ಒಂದು ಆಧ್ಯಾತ್ಮಿಕ ಸೇವೆ. ಸತ್ಸಂಗವನ್ನು ನಡೆಸ್ಕೊಡ್ತಕ್ಕಂಥದ್ದು ಆಧ್ಯಾತ್ಮಿಕ ಸೇವೆ. ಹಾಗೆ ಹಲವಾರು ವಿಧಾನಗಳಿದಾವೆ. ಪುಸ್ತಕಗಳನ್ನ, ಸಾಹಿತ್ಯವನ್ನ ಪ್ರಿಂಟ್ ಮಾಡಿ ಅನ್ಸೋದು, ಸಸ್ಯಾಹಾರ ಜನಜಾಗೃತಿ ಜಾಥಾವನ್ನ ನಾವು ಸಂಘಟಿಸ್ತಕ್ಕಂಥದ್ದು, ಮತ್ತೆ ಎಲ್ರಿಗೂ ಕೂಡ ಸಸ್ಯಾಹಾರದ ಮಹತ್ವವನ್ನ ತಿಳಿಸ್ಕೊಡ್ತಕ್ಕಂಥ ಸಾಹಿತ್ಯವನ್ನ ಪ್ರಚಾರ ಮಾಡ್ತಕ್ಕಂಥದ್ದು, ಅದ್ರ ಬಗ್ಗೆ ಶಾಲಾ ಕಾಲೇಜುಗಳಿಗೆ ಹೋಗಿ ಅರಿವನ್ನ ಉಂಟು ಮಾಡ್ತಕ್ಕಂಥದ್ದು, ಜಾಗೃತಿಯನ್ನ ಉಂಟು ಮಾಡಿಕೊಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆಧ್ಯಾತ್ಮಿಕ ಸೇವೆಯ ಒಂದು ಭಾಗವೇ. ಹಾಗಾಗಿ ಆಧ್ಯಾತ್ಮಿಕ ಸಮ್ಮೇಳನಗಳನ್ನ ಎಷ್ಟೋ ಕಡೆ ನಿಮಗೆ ಗೊತ್ತಿರುತ್ತೆ, ಇದನ್ನ ನಾವು ಧ್ಯಾನ ಯಜ್ಞ ಅಂತ ಕರಿತೀವಿ. ಯಜ್ಞ ಅಂತ ಅನ್ನೋ ಪದವೇ ಪರೋಪಕಾರಕ್ಕಾಗಿ, ಪರರ ಉನ್ನತಿಗಾಗಿ ಮಾಡ್ತಕ್ಕಂಥ ಒಂದು ಮಹಾನ್ ಕಾರ್ಯ, ಅದನ್ನ ಯಜ್ಞ ಅಂತ ಕರಿತೀವಿ ನಾವು. ಹಾಗಾಗಿ ಯಜ್ಞಗಳನ್ನ ಸಂಘಟನೆ ಒಬ್ಬೊಬ್ಬರೇ ಮಾಡೋದಕ್ಕಾಗಲ್ಲ. ನಾವು ಸಂಘಟಿತರಾಗಿ ಎಲ್ಲರೂ ಕೂಡ ನಮ್ಮ ಸಮಯ, ನಮ್ಮ ಹಣ ಮತ್ತೆ ನಮ್ಮ ಜ್ಞಾನ, ನಮಗೆ ಇರತಕ್ಕಂಥ ಈ 3 ಅವಕಾಶಗಳನ್ನ ನಾವು ಬಳಸಿಕೊಂಡು ಎಲ್ಲರ ಒಂದು ಸೇವೆಯನ್ನ ಪಡೆದು, ಎಲ್ಲರಿಂದ ಹಣವನ್ನ ಸಂಗ್ರಹಣೆ ಮಾಡಿ, ಎಲ್ಲರ ಜ್ಞಾನವನ್ನ ಸಮ್ಮಿಳಿತಗೊಳಿಸಿ ನಾವು ಈ ಸಮಾಜದ ಒಂದು ಕಲ್ಯಾಣಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ, ದೇಶ ಕಲ್ಯಾಣಕ್ಕಾಗಿ ನಾವು ನಡೆಸ್ತಕ್ಕಂಥ ಯಜ್ಞಗಳಿದೆಯಲ್ಲ, ಅದು ಜ್ಞಾನ ಯಜ್ಞಗಳು, ಧ್ಯಾನ ಯಜ್ಞಗಳದು. ಅಂಥದನ್ನ ಮಾಡಿದ್ರೆ ಅದು ಕೂಡ ಬಹುದೊಡ್ಡ ಆಧ್ಯಾತ್ಮಿಕ ಸೇವೆಯ ಒಂದು ಭಾಗವಾಗುತ್ತೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಆಧ್ಯಾತ್ಮಿಕ ಸಮ್ಮೇಳನಗಳನ್ನ ನಾವು ಸಂಘಟಿಸ್ಬೇಕು. ಪತ್ರಿಜಿಯವರ ಪ್ರಕಾರ ಆನಾಪಾನಸತಿ ಧ್ಯಾನ ವಿಧಾನ ಪ್ರಚಾರಕ್ಕೆ ಅವರು ಬಹಳ ಒತ್ತು ಕೊಟ್ಟಿರೋದ್ರಿಂದ ಪರಿಣಾಮಕಾರಿಯಾದ ಸೇವೆ ಮಾಡೋದಕ್ಕೆ ನಾವು ಒಂದು ಧ್ಯೇಯವನ್ನ ಇಟ್ಕೊಂಡು ನಮ್ಮ ಜೀವನದಲ್ಲಿ ನಮಗೆ ಇರ್ತಕ್ಕಂಥ ಸಮಯವನ್ನ 4 ಭಾಗವಾಗಿ ವಿಂಗಡಣೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಸೇವೆಯನ್ನ ಸಲ್ಲಿಸ್ಬೇಕು, ಭೌತಿಕ ಸೇವೆಯೂ ಇರಬೇಕು, ಕೌಟುಂಬಿಕ ಸೇವೆಯೂ ಇರಬೇಕು, ಸಮಾಜ ಸೇವೆಯೂ ಇರಬೇಕು, ಸ್ವಯಂ ಸೇವೆಯೂ ಇರಬೇಕು. ಸ್ವಯಂ ಅಂದ್ರೆ ಆತ್ಮಕ್ಕೆ ಸೇವೆ ಸಲ್ಲಿಸ್ತಕ್ಕಂಥದ್ದು. ದಿನದ 24 ಗಂಟೆಯನ್ನು ಕೂಡ 4 ಭಾಗಗಳಾಗಿ ವಿಂಗಡಿಸಿ ನಾವು
ಇದನ್ನ ಬಳಸ್ಬೇಕು. ಒಬ್ಬ ವಿದ್ಯಾರ್ಥಿ ಇರ್ಬೋದು, ಆತನಿಗೆ ಒಂದು ವೃತ್ತಿ ಇರುತ್ತೆ. ವಿದ್ಯಾರ್ಥಿಗೆ ವೃತ್ತಿ ಏನು ಅಂತಂದ್ರೆ, ವೃತ್ತಿ ಅಂತಂದ್ರೆ ಏನು, ದಿನದ ಹೆಚ್ಚಿನ ಸಮಯವನ್ನ ನಾವು ಯಾವುದಕ್ಕೆ ಕಳಿತೀವೋ ಅದನ್ನ ನಾವು ವೃತ್ತಿ ಅಂತ ಕರಿಬಹುದು. ಅದರಿಂದ ನಾವು ಜೀವನೋಪಾಯವನ್ನ ನಾವು ಕಂಡುಕೊಳ್ತೀವಿ, ಉಪಜೀವನವನ್ನ ಮಾಡ್ತೇವೆ, ಅದನ್ನ ವೃತ್ತಿ ಅಂತ ಕರಿಬಹುದು. ಒಬ್ಬೊಬ್ಬರ ವೃತ್ತಿ ಒಂದೊಂದಿರುತ್ತೆ. ಹಾಗಾದ್ರೆ ಪ್ರವೃತ್ತಿ ಅಂತಂದ್ರೆ ಏನು, ಸೇವೆ ಮಾಡ್ತಕ್ಕಂಥದ್ದು ನಮ್ಮ ಪ್ರವೃತ್ತಿ ಆಗಿರುತ್ತೆ, ಹವ್ಯಾಸವಾಗಿರುತ್ತೆ. ಕೆಲವರಿಗೆ ತಮ್ಮ ಮನಸ್ಸನ್ನ ರಂಜಿಸ್ಕೊಳ್ಳೋದಕ್ಕೆ ಸ್ವಯಂ ರಂಜನೆ, ಮನೋರಂಜನೆ ಮಾಡ್ಕೊಳ್ಳೋದು ಒಂದು ಹವ್ಯಾಸ ಇರುತ್ತೆ. ಇನ್ ಕೆಲವರಿಗೆ ಬೇರೆಯವರ ಮನೋರಂಜನೆಯನ್ನ ಮಾಡ್ತಕ್ಕಂಥದ್ದು ಅದು ಪರೋಪಕಾರದ ಒಂದು ಭಾಗವಾಗಿ ಅದು ಕೂಡ ಸೇವೆನೆ. ಕುಟುಂಬದ ಜವಾಬ್ದಾರಿ, ಕರ್ತವ್ಯ ನಿರ್ವಹಣೆ ಅದು ಕೂಡ ಸಮಾಜದ ಒಂದು ಸೇವೆನೆ, ಅದು ಕರ್ತವ್ಯ ಕೂಡ ಸೇವೆನೆ. ಅದಕ್ಕೆ ಸಮಯವನ್ನ ಹೊಂದಿಸ್ಕೊಳ್ಬೇಕು ನಾವು. ಅಂದ್ರೆ ಪ್ರತಿಫಲಾಪೇಕ್ಷೆಯಿಂದ ಮಾಡ್ತಕ್ಕಂಥ ಕೌಟುಂಬಿಕ ಸೇವೆ ಬೇರೆ, ಆಧ್ಯಾತ್ಮಿಕ ಸೇವೆ ಬೇರೆ, ಪರೋಪಕಾರದ ಸೇವೆ ಬೇರೆ ಅಂತ ವ್ಯತ್ಯಾಸಗಳಿದೆ. ಈ ಸೇವೆಗೆ ನಮ್ಮ ಸಮಯವನ್ನ ಇಡಬೇಕು, ನಮ್ಮ ಸಂಪಾದನೆಯನ್ನ ಮೀಸಲಿಡಬೇಕು, ನಮ್ಮ ಜ್ಞಾನವನ್ನ ಮೀಸಲಿಡಬೇಕು. ಪತ್ರಿಜಿಯವರು ಹೇಳಿದ್ದಾರೆ, ಯಾರಲ್ಲಿ ಏನಿದೆ ಅದನ್ನ ಕೊಡಬೇಕು PSSM ನಲ್ಲಿ ಅಂತ. ನಿಮಗೆ ಸಮಯ ಇದೆಯಾ, ಸ್ವಯಂ ಸೇವೆಯನ್ನ ಮಾಡಿ, ನೆರವನ್ನ ಕೊಡಿ, ಒದಗಿಸಿ, ಸಮಯವನ್ನ ಉಪಯೋಗಿಸ್ಕೊಡಿ, ಸದುಪಯೋಗ ಮಾಡ್ಕೊಡಿ, ಸ್ವಾಧ್ಯಾಯವನ್ನ ಮಾಡಿ. ಹಣ ಇದೆಯಾ, ದೇಣಿಗೆಯನ್ನ ಕೊಡಿ. ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳ ನಡೆಯುತ್ತೆ, ಸಸ್ಯಾಹಾರ ಜನಜಾಗೃತಿ ಜಾಥಾಗಳು ನಡೆಯುತ್ತೆ, ಅಲ್ಲಿ ಕೊಡಿ. ಪುಸ್ತಕಗಳನ್ನ ಖರೀದಿ ಮಾಡಿ, ಓದಿ. ಹಾಗೆ ಹಣವನ್ನ ದೇಣಿಗೆಯಾಗಿ ನೀಡೋದು ಕೂಡ ಒಂದು ಆಧ್ಯಾತ್ಮಿಕ ಸೇವೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ನೋಡಿ ಎಷ್ಟು ಚೆನ್ನಾಗಿ ಪತ್ರಿಸರು ಹೇಳಿದ್ದಾರೆ ಅಂತಂದ್ರೆ, ಒಬ್ಬ ವ್ಯಕ್ತಿ ದಿನದ 24 ಗಂಟೆಯೂ ಆಧ್ಯಾತ್ಮಿಕ ಸೇವೆಗೆ ನಾನು ತೊಡಗಿಸ್ಕೊಳ್ತೀನಿ ಅಂತಂದಾಗ ಆತನಿಗೆ ಜೀವನೋಪಾಯವನ್ನು ಕೊಡ್ತಕ್ಕಂಥದ್ದು ಕೂಡ ಒಂದು ಮಹಾನ್ ಆಧ್ಯಾತ್ಮಿಕ ಸೇವೆಯೇ ಅಂತ ಹೇಳ್ತಾರೆ. ಆತನಿಗೆ 3 ಹೊತ್ತಿನ ಅನ್ನ, ಆಹಾರ, ಊಟ, ನೆರಳು ಒದಗಿಸ್ಬಿಟ್ರೆ ನಾವು, ಅದು ಕೂಡ ಒಂದು ದೊಡ್ಡ ಆಧ್ಯಾತ್ಮಿಕ ಸೇವೆ ಅಂತ. ಆದ್ರೆ ಹಿಂದಿನ ಕಾಲದಲ್ಲಿ ಮಧುಕರಿ ವೃತ್ತಿಯನ್ನ ಮಾಡಿಕೊಂಡು ಆತ್ಮಜ್ಞಾನವನ್ನ ಪಡ್ಕೊಳ್ತಾ ಇದ್ರು. ಮಧುಕರಿ ವೃತ್ತಿ ಅಂತಾನೆ ಮನೆ ಮನೆಗೆ ಹೋಗಿ ಭಿಕ್ಷಾಟನೆ ಮಾಡಿ ಯಾರಾದ್ರೂ ಹಾಕಿದ್ರೆ ಅಷ್ಟೇ ಅದನ್ನು ಊಟ ಮಾಡೋದು, ಇಲ್ಲ ಅಂತಂದ್ರೆ ಅವತ್ತು ಉಪವಾಸ, ಇದು ಮಾಡ್ತಾ ಇದ್ರು. ಆ ತರ ಕಾಲ ಈಗ ಇಲ್ಲ. ಈಗಿನ ಕಾಲದಲ್ಲಿ ನೈಜವಾದ ಆಧ್ಯಾತ್ಮಿಕ ಸೇವೆಯಲ್ಲಿ ತೊಡಗಿಸಿಕೊಂಡವ್ರಿಗೆ ಎಲ್ಲ ನೆರವು ಕೂಡ ತಾನಾಗೇ ಒದಗಿ ಬರುತ್ತೆ. ಅದಕ್ಕೆ ಅತ್ಯುತ್ತಮವಾದ ಉದಾಹರಣೆ ಅಂತಂದ್ರೆ ಪತ್ರಿಜಿಯವರು ಒಂದು ಕ್ಷಣವೂ ಕೂಡ ವ್ಯರ್ಥ ಮಾಡದೆ ಅವರು ಅತ್ಯುನ್ನತವಾದ ಆಧ್ಯಾತ್ಮಿಕ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ರು ಅಂತ ಹೇಳಿ ಅವ್ರಿಗೆ ದೇಶ ವಿದೇಶಗಳಲ್ಲಿ ಕರೆ ಇತ್ತು, ಕರೆಸ್ಕೊಳ್ತಿದ್ರು. ಯಾರೋ ವಿಮಾನದ ಟಿಕೆಟ್ ಅನ್ನ ಬುಕ್ ಮಾಡ್ತಿದ್ರು, ಯಾರೋ ಕಾರನ್ನ ಕಳಿಸ್ತಿದ್ರು, ಯಾರ್ದೋ ಮನೆಯಲ್ಲಿ ಸ್ವಯಂ ಇವರೇ ಅಡಿಗೆ ಮಾಡಿ ಇನ್ನೊಬ್ರಿಗೂ ಬಡಿಸಿ, ಕುಟುಂಬದವ್ರಿಗೂ ಬಡಿಸಿ ಅವರು ಊಟ ಮಾಡ್ತಿದ್ರು. ಒಂದು ಕ್ಷಣವೂ ಕೂಡ ಅವರು ಕಳೆದವರಲ್ಲ. ಅವ್ರು ಹೇಳ್ತಾ ಇದ್ರು ನಮ್ಗೆಲ್ಲ, 2 ಜೇಬುಗಳಿಗೆ ಕೈ ಹಾಕಿ, ನೋಡಯ್ಯ ನನ್ನ ಹತ್ರ ₹1 ಒಂದು ಬಿಡುಗಾಸು ಕೂಡ ಇಲ್ಲ, ಆದ್ರೆ ಇವತ್ತು ನನ್ನ ಜೀವನೋಪಾಯ ನಡೀತಾ ಇದೆ. ಯಾಕೆ? ಇತರರ ಯೋಗಕ್ಷೇಮವನ್ನ ನೀನು ಅದರಲ್ಲೂ ಕೂಡ ಅತ್ಯುನ್ನತವಾದ ಆಧ್ಯಾತ್ಮಿಕ ಸೇವೆಯನ್ನ ಮಾಡಿದ್ದೇ ಆದ್ರೆ ನಿನ್ನ ಯೋಗಕ್ಷೇಮವನ್ನ ಶ್ರೀಕೃಷ್ಣ ತೆಗೆದುಕೊಳ್ತಾನೆ ಅಂತ ಹೇಳಿರೋದು ಭಗವದ್ಗೀತೆನಲ್ಲಿ ಇಲ್ಲವೇ? ಹೇಳಿದಾರಲ್ವಾ? ಅಷ್ಟೇ ಅಂತನವರು ಬಹಳ ಅದ್ಭುತವಾಗಿ ಅವರು ಆಧ್ಯಾತ್ಮಿಕ ಸೇವೆಯ ಪರಿಕಲ್ಪನೆಯನ್ನ ಕೊಟ್ಟಿದ್ದಾರೆ. ಸಮಯ ಆಯ್ತು ಅಂತ ಕಾಣುತ್ತೆ. ನಾನು ನನ್ನ ಮಾತುಗಳನ್ನ ಮುಗಿಸೋದಕ್ಕೆ ಮುಂಚೆ ನಮ್ಮ ಅಹಂಕಾರವನ್ನ ಕಳೆದುಕೊಳ್ಳೋದಿಕ್ಕೆ ಇರತಕ್ಕಂತ ಒಂದು ಮಾರ್ಗವೇ ಸೇವೆ. ಕರ್ತವ್ಯ ಅಂತ ಅನ್ನೋದು ಪ್ರತಿಫಲಾಪೇಕ್ಷೆಯಿಂದ ಮಾಡ್ತಕ್ಕಂಥದ್ದು ಸೇವೆಯ ಪರಿವ್ಯಾಪ್ತಿಗೆ ಬರೋದಿಲ್ಲ. ಕೌಟುಂಬಿಕ ಜವಾಬ್ದಾರಿಗಳೇ ಬೇರೆ. ಪರೋಪಕಾರಕ್ಕೆ ನಾವು ನಮಗೆ ಸಂಬಂಧಿಕರ ಅಲ್ಲದವರಿಗೆ ನಾವು ಧನಾತ್ಮಕವಾಗಿ ಆತ್ಮೋದ್ಧಾರಕ್ಕೆ ಉದ್ಧಾರ ಮಾಡ್ತಕ್ಕಂಥದ್ದು, ಜೀವನೋಪಾಯವನ್ನ ಮಾಡ್ತಕ್ಕಂಥದ್ದು ಅದು ಭೌತಿಕ ಸೇವೆ. ಕಷ್ಟದಲ್ಲಿರೋರಿಗೆ ನೆರವು ಕೊಡ್ತಕ್ಕಂಥದ್ದು ಭೌತಿಕ ಸೇವೆ. ನಾನು ಆತ್ಮೋನ್ನತಿಯನ್ನ ಪಡೆಯತಕ್ಕಂಥ ಮಾರ್ಗದಲ್ಲಿದ್ದೀನಿ, ಇನ್ನೊಬ್ಬರನ್ನು ಇದೇ ಮಾರ್ಗಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥದ್ದು ನಿಜವಾದ ಆಧ್ಯಾತ್ಮಿಕ ಸೇವೆ. ಹಾಗೆ ಈ ಸೇವೆ ಅಂತ ಅನ್ನೋದು ಮತ್ತೆ ನನ್ನ ಆಧ್ಯಾತ್ಮಿಕ ಪ್ರಯಾಣ ಎರಡೂ ಒಟ್ಟೊಟ್ಟಿಗೆ ಆಗ್ಬೇಕು ಅಂತ ಹೇಳ್ತಾರೆ ಪತ್ರಿಜಿ. ಇದಿಷ್ಟನ್ನ ಹೇಳ್ತಾ ಜ್ಞಾನಾರ್ಜನೆ, ಜ್ಞಾನದ ವಿನಿಯೋಗ ಏನಾಯ್ತು, ಒಟ್ಟಾರೆ ಸುಭಾಷ್ ಪತ್ರಿಜಿಯವರು ನಮಗೆ ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಒಬ್ಬ ಲಿವಿಂಗ್ ಲೆಜೆಂಡ್, ಅಂತಹ ಒಬ್ಬ ಮಹಾನ್ ಆಧ್ಯಾತ್ಮಿಕ ವಿಜ್ಞಾನಿಯ ಅವರು ನನ್ನ ಗುರು ಅಂತ ಕರ್ಸ್ಕೊಳ್ಳೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಅವರು ತನ್ನನ್ನು ತಾನು ಗುರು ಅಂತ ಕರ್ಸ್ಕೊಳ್ಳೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ. ನನ್ನನ್ನು ಯಾರೂ ಗುರು ಅಂತ ಕರಿಬೇಡಿ, ನಿಮ್ಮ ಉಸಿರೇ ನಮ್ಮ ಉಸಿರೇ ನಮ್ಮ ಗುರು ಅಂತ ಹೇಳ್ತಿದ್ರು. ಗುರು ಶಿಷ್ಯರ ಪರಂಪರೆ ಇಲ್ಲ ಇಲ್ಲಿ.
ಸೇವೆಗೆ ಅತ್ಯಂತ ಹೆಚ್ಚು ಮಹತ್ವವನ್ನು ಕೊಟ್ಟಿರುವಂತದ್ದು ಪತ್ರಿಜಿಯವರ ಒಂದು ದೃಷ್ಟಿಯನ್ನ ನೀವು ಗಮನಿಸ್ಕೊಳ್ಳಿ. ಯಾರೇ ಆದ್ರೂ ಕೂಡ ನಾನು ಬಾಯಿ ಮಾತಿನಲ್ಲಿ ಹೇಳ್ತೀನಿ, ನಾನು ಹೇಳ್ದಂಗೆ ನೀವು ಮಾಡಿ ಅಂತಂದ್ರೆ ಆ ವ್ಯಕ್ತಿಗೆ ಖಂಡಿತವಾಗ್ಲೂ ಕೂಡ ಬೆಲೆ ಇರಲ್ಲ. ಆತ ಕೇವಲ ಶಿಕ್ಷಕನಾಗ್ತಾನೆ. ಒಬ್ಬ ಆಚಾರ್ಯನಾಗಿದ್ದುಕೊಂಡು ಪತ್ರಿ ಸರ್ ಅವರು ನುಡಿದಂತೆ ನಡೀತಾ ಇದ್ರು, ಮಹಾನ್ ಆಧ್ಯಾತ್ಮಿಕ ಸೇವೆಯನ್ನ ಮಾಡಿದ್ರು ಅಂತ ಹೇಳಿ ಅವರ ಹಿಂದೆ ಈ ಬೃಹತ್ತಾದ ಈ PSSM ಆಂದೋಲನ ಮತ್ತೆ ಅದರ ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಸದಸ್ಯರಾಗಿ ಇವತ್ತು ಬಹಳ ಪ್ರಾಮಾಣಿಕತೆಯಿಂದ ಆ ಒಂದು ಅರ್ಪಣಾ ಮನೋಭಾವದಿಂದ ಪರಿಶ್ರಮವನ್ನ ಮಾಡ್ತಾ ಇದ್ದಾರೆ. ಧ್ಯಾನ ಜಗತ್, ಸಸ್ಯಾಧಾರ ಜಗತ್ ಮತ್ತು ಪಿರಮಿಡ್ ಜಗತ್ ಈ ಮಹಾನ್ ಸಂಕಲ್ಪಗಳನ್ನ ಸಾಕಾರಗೊಳಿಸೋದಿಕ್ಕೆ ಅವರು ಪರಿಶ್ರಮಿಸ್ತಾ ಇದ್ದಾರೆ. ಆ ಒಂದು PSSM ನ ಒಂದು ಭಾಗವಾಗಿ ನಾನು ಕೂಡ ನನ್ನ ಅಳಿಲು ಸೇವೆಯನ್ನ ಸಲ್ಲಿಸೋದಕ್ಕೆ ಅವಕಾಶ ಆಗಿದ್ದು ನನ್ನ ಭಾಗ್ಯ ಅಂತ ನಾನು ಹೇಳ್ಬೋದು. ಪತ್ರಿಜಿಯವರ ಒಂದು ಸಂಸರ್ಗ, ಅವರ ಒಂದು ಸಾಮೀಪ್ಯ, ಮತ್ತೆ ಅವರ ಏನೆಲ್ಲ ಒಂದು ಜ್ಞಾನದಾನಗಳು ಏನು ಒಂದು ಅವರು ನಮಗೆ ಕೊಟ್ಟು ಹೋಗಿದ್ದಾರೆ, ಅದು ಬಹಳ ಒಂದು ದೊಡ್ಡ ಒಂದು ಏನ್ ಹೇಳ್ಬೋದು, ಒಂದು ನಿಧಿ ಅಂತ ಕರಿಬಹುದು ನಾವು. ಆ ನಿಧಿಯನ್ನ ಎಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೆ ಎಲ್ಲೆಲ್ಲಿ ಅವಕಾಶ ಆಗುತ್ತೆ ಎಲ್ಲೂ ಕೂಡ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಕಳೆದ 15 ವರ್ಷಗಳಿಂದ ಧ್ಯಾನ ಕಸ್ತೂರಿ ಅಂತ ಹೇಳಿ ಒಂದು ಪತ್ರಿಕೆಯ ಸಂಪಾದಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇದನ್ನ ಸೇವೆ ಅಂತ ನಾನು ಕರೆಯೋದಕ್ಕೆ ಸಾಧ್ಯ ಇಲ್ಲ. ಏಕೆಂತಂದ್ರೆ ನನ್ನ ಆತ್ಮೋದ್ಧಾರಕ್ಕಾಗಿ ನಾನು ಕಂಡುಕೊಂಡಿರ್ತಕ್ಕಂಥ ಮಾರ್ಗ. ಹಾಗಾಗಿ ಆ ಮಾರ್ಗದಲ್ಲಿ ಮುನ್ನಡೀತಾ ಇದ್ದೇನೆ. ಅದರಲ್ಲಿ ಎಷ್ಟೇ ಅಡೆತಡೆಗಳು ಬಂದ್ರೂ ಕೂಡ ನಿಲ್ಲುವಂತ ಪ್ರಯತ್ನ ಇಲ್ಲ, ಅದರಲ್ಲಿ ಮುಂದುವರಿತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ, ಇಂತಹ ಒಂದು ಮಹಾನ್ ಆಧ್ಯಾತ್ಮಿಕ ಸೇವೆಗೆ ಅವಕಾಶ ಕಲ್ಪಿಸಿ ನಿಮ್ಮೆಲ್ರಿಗೂ ಕೂಡ ಆದರ್ಶವಾಗಿ ಪ್ರತ್ಯಕ್ಷ ಉದಾಹರಣೆಯಾಗಿ ಇದ್ದು ದಿವ್ಯಚೇತನ ರೂಪದಲ್ಲಿ ಇರ್ತಕ್ಕಂಥ ಪತ್ರಿಜಿಯವರಿಗೆ ನಾನು ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತೇನೆ. ನಮಸ್ಕಾರ, ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.